ನವದೆಹಲಿಯ ಅಶೋಕ ಹೋಟೆಲ್ನಲ್ಲಿ ನಡೆದ INDIA ಸಭೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿರಬೇಕು ಅಂತ ಪ್ರಪೋಸ್ ಮಾಡಿದ್ರು. ಮಮತಾ ಬ್ಯಾನರ್ಜಿ ಅವರ ಸಲಹೆಯನ್ನ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಕರೆಕ್ಟು ಅಂತ ಒಟ್ಟು 28 ಪಕ್ಷಗಳಿದ್ದವು, 28 ಪಕ್ಷಗಳ ಸಭೆಯಲ್ಲಿದ್ದವು. ಅವುಗಳ ಪೈಕಿ 12 ಪಕ್ಷಗಳ ಪ್ರತಿನಿಧಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿಯಾಗಲಿ ಅಂತಂದು. JDU RJDಯ ಪ್ರತಿನಿಧಿಗಳು ಇದನ್ನು ವಿರೋಧಿಸಿದರು. ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ರಂತೆ, ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಿಸುವುದು ಬೇಡ, ಮೊದಲು ಬಹುಮತಕ್ಕೆ ಬೇಕಾದಷ್ಟು ಸಂಸದರು ಗೆಲ್ಲಲಿ, ಆಮೇಲೆ ಪ್ರಧಾನಿ ಅಭ್ಯರ್ಥಿಯ ಯೋಜನೆ ಮಾಡಿದ್ರಾಯ್ತು. ಇದು ಸೇರಿದಂತೆ ಅನೇಕ ಸುದ್ದಿಗಳು ಬರ್ತಾ ಇದ್ದಾವೆ. ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ, ಒಂದು ದಲಿತ ಫೇಸ್ ಪ್ರಧಾನಿ ಅಭ್ಯರ್ಥಿ ಆದರೆ ಮೈತ್ರಿಕೂಟಕ್ಕೆ ಪಾಸಿಟಿವ್ ಆಗುತ್ತೆ. ರಾಜಕೀಯ ಪರಿಣಿತರು ಹೇಳೋ ಪ್ರಕಾರ ರಾಹುಲ್ ಗಾಂಧಿ ಅವರ ಹೆಸರು ಪ್ರಧಾನಿ ಅಭ್ಯರ್ಥಿ ಸ್ಥಾನಕ್ಕೆ ಬರದೇ ಇರುವಂತೆ ತಡೆಯೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ತೇಲಿ ಬಿಡಲಾಗ್ತಾ ಇದೆ. ಇದಾದ ನಂತರ ಕಾಂಗ್ರೆಸ್ ಮುಖಂಡರು ಒಂಥರ ಮೌನಕ್ಕೆ ಜಾರಿದ್ದಾರೆ. ರಾಹುಲ್ ಗಾಂಧಿ ಇದರ ಬಗ್ಗೆ ಏನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಒಂದು ದಿವಸ ಮೊದಲೇ ದೆಹಲಿಗೆ ಬಂದಿದ್ದ ಮಮತಾ ಬ್ಯಾನರ್ಜಿ ಅನೇಕ ಪ್ರಾದೇಶಿಕ ಪಕ್ಷಗಳ ಮುಖಂಡರನ್ನು ವೈಯಕ್ತಿಕವಾಗಿ ಭೇಟಿ. ಅದಾದ ನಂತರ ನಿನ್ನೆಯ ಸಭೆಯಲ್ಲಿ ಇದೊಂದು ದಾಳ ಉದುರಿಸಿದ್ದಾರೆ. ಉಳಿದದ್ದೇನಾಗುತ್ತೋ ಕರ್ನಾಟಕದಲ್ಲಿ ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅನ್ನೋದು ಚರ್ಚೆ. ಕೇಳಿಸ್ಕೊಳ್ಳಿ ಯಾರೇನೇನು. हमने पहले सभी लोग जीत के आना है, जीत के लिए क्या करना उसके बारे में हम सोचे. कौन प्राइम मिनिस्टर बनना ये बाद में की बात है. MPs अगर नहीं है तो प्राइम मिनिस्टर की बात करके क्या फायदा है. तो इसीलिए हम पहले अपनी संख्या बढ़ाने के लिए एक होकर सभी लोग लड़के हम मेजॉरिटी लाने की कोशिश करेंगे. ದಲಿತ ನಾಯಕ ಅಂತ ಹೇಳಕ್ಕಲ್ಲ, ಅವರೊಬ್ಬರು ಸೀನಿಯರು, ಎಕ್ಸ್ಪೀರಿಯನ್ಸು, ಅವರ ಅನುಭವ ಅದರ ಮೇಲೆ ಹೇಳಿದ್ದಾರೆ. ಇನ್ನೊಂದ್ಸಲ ಆಗಿ ಪ್ರವೇಶ ಮಾಡಬೇಕಂತ ಆಸೆ ಇದೆ ನಮ್ಮೆಲ್ಲರದು. ಮಾಡಲಿ ಇನ್ನೊಂದ್ಸರಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ ಸರ್. ಕರ್ನಾಟಕದಲ್ಲಿ ಯಾವ ಪರಿಣಾಮ ನಿಮಗೆ ಲಾಭ? ಬೇರೆ ವ್ಯಕ್ತಿಯಾಗಿ ಬೀರೋದಿಲ್ಲ, ಅದರದೇ ಅಂತ ವೋಟ್ ಬ್ಯಾಂಕ್ ಹೆಚ್ಚಾಗಿ ಆಗ್ತದೆ. ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಖಂಡಿತವಾಗಿ ಇಡೀ ದೇಶದಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಬರೀ ರಾಜ್ಯ ಅಷ್ಟಲ್ಲ, ದೇಶದಲ್ಲಿ ಕೂಡ ಆ ಥರ ಪರಿಣಾಮ ಆದರೂ ಆಗ್ಬೋದು. ಆಗಲೇ ಭಾಳ ಸ್ಪಷ್ಟವಾಗಿ AICC ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ನಮ್ಮ ಮುಂದೆ ಇರುವಂಥ ಸವಾಲು ಆದಷ್ಟು ಸಂಸದರನ್ನು ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು, ಅದು ಪ್ರಮುಖವಾದಂಥ ಸವಾಲು ನಮ್ಮ ಮುಂದೆ ಇರೋದು. ಅದಕ್ಕೆ ಮೆಜಾರಿಟಿ ಬರಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೋ ಒಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂದ್ರೆ ಬೇಡ ಅಂತೀರ ತಾವು? ಅದನ್ನೇ ಕೇಳ್ತೀರ ಈಗ. ಆದರೆ ಒಳ್ಳೆಯದು, ಆದರೆ ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳೇನು ಅದನ್ನು ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸು ಕಾಣೋಕ್ಕಾಗಲ್ಲ. ಖರ್ಗೆ ಸಾಹೇಬ್ರನ್ನ ಇಂಡಿಯಾ ವಿರೋಧ ಪಕ್ಷಗಳು ಎಲ್ಲವೂ ಒಟ್ಟಿಗೆ ಸೇರಿ ಇವತ್ತಿನ ದಿವಸ ಅವನ್ನ ಈ ದೇಶದ ಮುಂದಿನ ಪ್ರಧಾನಿ ಅಂತಕ್ಕಂಥ ಬಿಂಬಿಸಿದ್ದಾವೆ. ಇವತ್ತು ಭಾಳ ಸಂತೋಷ. ಯಾಕೆ ನಮ್ಮ ರಾಜ್ಯದಿಂದ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದರು, ಖರ್ಗೆಯವರೊಬ್ಬ ಸಾಮಾನ್ಯನ ಮಗನಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ, ಕೇಂದ್ರದಲ್ಲಿ ರೈಲ್ವೆ ಮತ್ತು ಕಾರ್ಮಿಕ ಸಚಿವರಾಗಿ ಖರ್ಗೆಯವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ನಿಜಕ್ಕೂ ಜನರು, ದೇಶ ಸಂತೋಷ ಪಡುತ್ತದೆ. ಅಲ್ಲಿಗೆ ರಾಹುಲ್ ಗಾಂಧಿ ಝೀರೋ ಅಂತ ಆಯ್ತಲ್ಲ, ರಾಹುಲ್ ಗಾಂಧಿಗೆ ಇನ್ನು ಅವಕಾಶ ಇಲ್ಲ ಅನ್ನೋದು ಆಯ್ತಲ್ಲ. ಅಷ್ಟು ಅದು ಗೊಂದಲದಲ್ಲಿ ಅವ್ರು ಬರಲಿ ಆಚೆ ಕಡೆ. ನಿತೀಶ್ ಕುಮಾರ್ ಕೆಂಡ ಕಾರಿದ್ದಾರೆ, ಸಭೆಯಲ್ಲೇ ಕೆಂಡ ಕಾರಿದ್ದಾರೆ. ಮತ್ತು ಮಮತಾ ಬ್ಯಾನರ್ಜಿ ಅವರು ಹೇಳಿದಾಗ ಖರ್ಗೆ ಅವರೇ ಅದನ್ನು ತಿರಸ್ಕಾರ ಮಾಡಿರೋದು ನೋಡಿದ್ದೀವಿ.
ಅದಕ್ಕೆ ಎಲ್ಲರೂ ರಾಹುಲ್ ಗಾಂಧಿನೇನೋ ದೊಡ್ಡ ಲೀಡ್ರು ಅಂತ ಹೇಳ್ತಾ ಇದ್ರಲ್ಲ, ಈಗ ಆ ಇಂಡಿಯಾ ಪಾರ್ಟಿನೇ ರಾಹುಲ್ ಗಾಂಧಿ ಲೀಡರ್ ಅಲ್ಲ, ಈಸ್ ಅನ್ಫಿಟ್ ಟು ಲೀಡರ್ ಅನ್ನೋ ರೀತಿ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಅಂದರೆ ಅವರಲ್ಲಿ ಹೆಂಗೆ ಎಷ್ಟು ಒಗ್ಗಟ್ಟಿದೆ ಅನ್ನೋದು ಅರ್ಥ ಆಗ್ತದೆ. ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಿ ಅಂದವರು ಈಗ ಏನು ಹೇಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಖಂಡರೆಲ್ಲ ರಾಹುಲ್ ಗಾಂಧಿ ಮುಂದಿನ ನಮ್ಮ ಪ್ರಧಾನಿ ಅಂತ ಹೇಳ್ತಾ ಇದ್ರು. ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಪ್ತಾರ ಅನ್ನೋದನ್ನು ಅವ್ರು ಹೇಳಿ, ಆನಂತರ ನಾವು ಚರ್ಚೆ ಮಾಡೋಣ. ಅವರ ಒಕ್ಕೂಟ ಇದೆಯಲ್ಲ, ಕಾಂಗ್ರೆಸ್ ಒಕ್ಕೂಟ ಇದೆಯಲ್ಲ, ಆ ಒಕ್ಕೂಟದಲ್ಲಿ ಅವರು ಪ್ರಕಟಿಸುವ ಮುಂಚೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅವ್ರು ಒಪ್ತಾರ ಅನ್ನೋದ್ರ ಬಗ್ಗೆ ಅವರ ಅಧಿಕೃತವಾದ ನಿಲುವಿನ ನಂತರ ನಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಖರ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ನಿಜಕ್ಕೂ ತುಂಬ ಗೌರವ ಇದೆ. ಹಿರಿಯ ರಾಜಕಾರಣಿಗಳು, ನಾನು ಅದನ್ನು ಟೀಕೆ ಮಾಡಲ್ಲ. ಆದರೆ ಸೋರ್ಸಕ್ಕೆ ಯಾಕೆ ನಿಲ್ಲಿಸ್ತಾರೆ ಅಂತ ಸುಮ್ಮನೆ ಅವ್ರಿಗೆ ಮೂಗಿ ತುಪ್ಪ ಹಚ್ಚಿ, ದೇಶದಲ್ಲಿ ದಲಿತರಿಗೆ, ಹಿಂದುಳಿದವ್ರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೊತಾನೇ ಬಂದಿರೋದು ಮುಂಚೆಯಿಂದನೂ ಕೂಡ, ಇವತ್ತಲ್ಲ. ಅವ್ರು ಖರ್ಗೆ ಅವ್ರು ತಕ್ಷಣ ಉತ್ತರ ಕೊಟ್ಟರೆ ನಂಗೆ ತುಂಬ ಸಂತೋಷ ಆಯಿತು. ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂತ. ಇದರ ಅರ್ಥ ಏನು? ದಲಿತರನ್ನ, ಹಿಂದುಳಿದವ್ರನ್ನ ನಂಬಿಸಿ ಮೋಸ ಮಾಡಿ ಕಾಂಗ್ರೆಸ್ ಇಷ್ಟು ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಭಾಸ್ಕರ್ ರಾವ್ ಅವರು BJPಯಿಂದ, ಗಂಗಾಧರ್ ಮೂರ್ತಿ ಅವರು JDSನಿಂದ, ಸೂರಜ್ ಹೆಗಡೆ ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ನ್ಯಾಷನಲ್ ಚಾನಲ್ಗಳಲ್ಲಿ ಭಾಳ ರಸವತ್ತಾದ ವಿವರಣೆಗಳು ಬರ್ತಾ ಇದ್ದಾವೆ. ನಿನ್ನೆ ಮೀಟಿಂಗ್ನಲ್ಲಿ ಏನೇನಾಯಿತು ಅಂತ. ಮಮತಾ ಬ್ಯಾನರ್ಜಿ ಅವರು ಏನೂ ಮಾತಾಡಿರಲಿಲ್ವಂತೆ, ಸುಮ್ಮನೆ ಕೂತ್ಕೊಂಡಿದ್ರಂತೆ. ಡೆರೆಕ್ ಒಬ್ರಾಯನ್ ಮಾತಾಡಲಿ ಅಂದ್ರಂತೆ. ಅದಕ್ಕೆ ಸೋನಿಯಾ ಗಾಂಧಿ ಅವರು ಇಲ್ಲ ನೀವು ಮಾತಾಡಲೇಬೇಕು ಅಂದ ತಕ್ಷಣ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಲಿ ಅಂದ್ಬಿಟ್ರಂತೆ. ಇಡೀ ಸಭೆ ಮೌನವಾಯ್ತಂತೆ. ವಾಟ್ ಈಸ್ ದಿಸ್? ನಿಮಗೂ ದಿಲ್ಲಿ ಸೋರ್ಸಿಂದ ಬರುವ ಇನ್ಫಾರ್ಮೇಷನ್. ಅಜಿತ್, ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ನಾಯಕರು ಅಧೀರ್ ರಂಜನ್ ಚೌಧರಿ, ದೀಪಾ ದಾಸ್ ಮುನ್ಷಿ ಇವರೆಲ್ಲ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಮತಾ ಬ್ಯಾನರ್ಜಿ ವಿರುದ್ಧ ಟೀಕೆಗಳನ್ನು ಮಾಡಿದರು. ಇದು ಸಹಸಾ ಅಲ್ಲಿನ ಡೊಮೆಸ್ಟಿಕ್ ಅಲ್ಲಿನ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುತ್ತೆ. ಅಧೀರ್ ರಂಜನ್ ಚೌಧರಿ ಇಸ್ ಅ ಹಾರ್ಶ್ ಕ್ರಿಟಿಕ್ ಆಫ್ ಮಮತಾ ಬ್ಯಾನರ್ಜಿ. ಇಲ್ಲ, ಮಮತಾ ಅವರೇ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಕನಸು ಕಾಣ್ತಾವ್ರೆ, ಆ ಕಾರಣದಿಂದ ಮೊನ್ನೆ ಸಭೆಗೆ ಹೋಗಲಿಲ್ಲ, ಇದೆಲ್ಲ ಟೀಕೆ ಮಾಡಿದರು. ಅದಾದಮೇಲೆ ಮಮತಾ ಬ್ಯಾನರ್ಜಿ ದಿಲ್ಲಿಗೆ ಬಂದರು. ಅವರು ಅರವಿಂದ್ ಕೇಜ್ರಿವಾಲ್ ಜೊತೆ 1-to-1 ಒಂದು ಸಭೆ ನಡೆಸಿದರು. ಆ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಪ್ರಸ್ತಾವನೆ ಮಾಡುವ ಬಗ್ಗೆ ಚರ್ಚೆ ಆಯಿತು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಓಕೆ. ನಂತರ ಇಂಡಿಯಾ ಒಕ್ಕೂಟದ ಸಭೆಗೆ ಬಂದಾಗ ಈಗ ಡೆರೆಕ್ ಒಬ್ರಾಯನ್ ಮಾತಾಡಲಿ, ಇದೆಲ್ಲ ನಡೀತು. ನಂತರ ಮಮತಾ ಬ್ಯಾನರ್ಜಿ ಈ ಪ್ರಸ್ತಾವನೆಯನ್ನು ಮುಂದಿಟ್ಟರು. ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡೋಣ, ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸೋಣ ಅಂತ ಹೇಳಿದಾಗ ಕೇಜ್ರಿವಾಲ್ ತುಂಬ ಖುಷಿಯಿಂದ ಅದನ್ನು ಒಪ್ಪಿಕೊಂಡ್ರು, ಅದನ್ನು ಅನುಮೋದಿಸಿದರು. ಓಕೆ. ಆದರೆ ಅಲ್ಲೇ ಇದ್ದ ನಿತೀಶ್ ಮತ್ತು ಲಾಲುಗೆ ಈ ಪ್ರಸ್ತಾವನೆ ಇಷ್ಟ ಆಗಿಲ್ಲ. ಪ್ರಮುಖವಾಗಿ ನಿತೀಶ್ ನೋಡಿ, ಇಡೀ ಇಂಡಿಯಾ ಒಕ್ಕೂಟದ ಒಂದು ರೀತಿಯ ಸೂತ್ರಧಾರ ಅಥವಾ ಪ್ರಸ್ತಾವನೆ ಇಟ್ಟವರೇ ನಿತೀಶ್ ಕುಮಾರ್. ಒಬ್ಬ ಹಿಂದುಳಿದ ವರ್ಗಗಳ ನಾಯಕ ಉತ್ತರ ಭಾರತದಲ್ಲಿ ಮೋದಿ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಸಾಧ್ಯ. ಈಗ ನಿತೀಶ್ ಕುಮಾರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಬೇಕು ಅನ್ನೋದು ನಿತೀಶ್, ಲಾಲು ಮೊದಲು ಮಾತನಾಡಿಕೊಂಡಿದ್ದರು. ನಂತರ ಎಲ್ಲರನ್ನ ಒಟ್ಟಿಗೆ ಸೇರಿಸಲಾಯಿತು. ಲಾಲೂಗಿರ್ತಕ್ಕಂಥ ಸ್ವಾರ್ಥ ಅಂತಿರೋ, ರಾಜಕಾರಣ ಅಂತಿರೋ, ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕಾದ್ರೆ ನಿತೀಶ್ ಕುಮಾರ್ ದಿಲ್ಲಿಗೆ ಹೋಗಬೇಕು, ಕೋಆರ್ಡಿನೇಟರ್ ಮಾಡಿ, ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿ, ಏನೇ ಮಾಡಿ ನಿತೀಶ್ ಕುಮಾರನ್ನು ಕರ್ಕೊಂಡೋಗಿ ನನ್ನ ಮಗನನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅನ್ನೋದು ಲಾಲು ಮನಸ್ಸಿನಲ್ಲಿದೆ. ಹೀಗಾಗಿ ಖರ್ಗೆ ಅವರ ಹೆಸರಿನ ಪ್ರಸ್ತಾವನೆಗೆ ಲಾಲು ವಾಸ್ ವಿಸಿಬಲಿ ಅಪ್ಸೆಟ್. ಅದು ನನಗನ್ಸುತ್ತೆ 2 ಸಂಗತಿಗಳಿವೆ. ಒಂದು, ಮಮತಾ ಮತ್ತು ಕೇಜ್ರಿವಾಲ್ ಕಾಂಗ್ರೆಸ್ ಮೇಲೊಂದು ಗೂಗ್ಲಿ ಎಸೆದ್ರು, ಅಥವಾ ಕಾಂಗ್ರೆಸ್ ಜೊತೆಗೂಡಿ ಮಮತಾ ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪಿಸಿ ಒಂದು ಟೆಸ್ಟಿಂಗ್ ಆಫ್ ವಾಟರ್ಸ್ ನಡೀತಾ ಇದೆಯೋ. ಓಕೆ. ಇನ್ ದ ಸೆನ್ಸ್, ಈಗ ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ನಿನ್ನೆಯಿಂದ ಮೋದಿ ಬನಾಮ್ ಖರ್ಗೆ, OBC ಮೋದಿ ಬನಾಮ್, ಈಗ ರಾಷ್ಟ್ರೀಯ ಚಾನೆಲ್ಗಳ ಶೀರ್ಷಿಕೆ ಏನಿದೆ, OBC ಮೋದಿ ವರ್ಸಸ್ ದಲಿತ್ ಖರ್ಗೆ ಅಂತ. ಇದು ಟೆಸ್ಟಿಂಗ್ ಆಫ್ ವಾಟರ್ಸಾ ಅಂತಕ್ಕಂಥದ್ರ ಬಗ್ಗೆ ನನಗೊಂದು ಕುತೂಹಲ ನಿಶ್ಚಿತವಾಗಿದೆ. ಯಾಕಂದರೆ ಖರ್ಗೆ ಅವರ ಹೆಸರು ಬಂದ ಮೇಲೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಸಾರ್ವಜನಿಕರು, ಮತದಾರರು, ಕಾರ್ಯಕರ್ತರು, ಆಯಾ ಪಕ್ಷಗಳ ಅಥವಾ ಮಿತ್ರ ಪಕ್ಷಗಳ ನಾಯಕರು ಇದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಜನಮಾನಸದಲ್ಲಿ ಏನು ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಯಾರನ್ನಾದರೂ ಬಿಂಬಿಸುವ ಯೋಚನೆ ಕಾಂಗ್ರೆಸ್ನ ಆಂತರಿಕವಾಗಿ ಮತ್ತು ಅದರಲ್ಲಿ ಮಮತಾ ಮತ್ತು ಕೇಜ್ರಿವಾಲ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದೆ. ಯಾಕಂದರೆ ನೋಡಿ,
ಬಂಗಾಳದಲ್ಲಿ BJP ದಲಿತರ ಮತಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಕಳೆದ ಬಾರಿ ಮಾಡಿತ್ತು. ದಿಲ್ಲಿ ಮತ್ತು ಪಂಜಾಬ್ನಲ್ಲೂ ಕೂಡ ಸೈಜಬಲ್ ದಲಿತ್ ಪಾಪ್ಯುಲೇಷನ್ ಇದೆ. ಆ ಕಾರಣದಿಂದ ಕೇಜ್ರಿವಾಲ್ ಮತ್ತು ಮಮತಾ ಈ ಹೆಸರನ್ನು ಪ್ರಸ್ತಾವನೆ ಮಾಡಿದ್ರ ಎಲ್ಲ ಚರ್ಚೆಗಳಿವೆ. ಆದರೆ ನನಗನ್ಸುತ್ತೆ ನೀವೊಂದು ಸ್ವಾಟ್ ಅನಾಲಿಸಿಸನ್ನು ಮಾಡಬೇಕಾಗತ್ತೆ. ವಾಟ್ ಈಸ್ ಸ್ಟ್ರೆಂತ್, ವಾಟ್ ಈಸ್ ವೀಕ್ನೆಸ್, ವಾಟ್ ಈಸ್ ಅಪಾರ್ಚುನಿಟಿ, ವಾಟ್ ಈಸ್ ಥ್ರೆಟ್. ನನಗಂತ ಸ್ಟ್ರೆಂತ್ ಏನು, ಖರ್ಗೆ ಅವ್ರಿಗಿರ್ತಕ್ಕಂಥ ಒಂದು ಸುದೀರ್ಘ ರಾಜಕೀಯ ಅನುಭವ. ನನ್ನ ಅಭಿಪ್ರಾಯದ ಪ್ರಕಾರ ಅಜಯ್, ಯಾರನ್ನಾದರೂ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಇಂಡಿಯಾ ಒಕ್ಕೂಟ ನೋಡಬೇಕಿದ್ರೆ ಅದು ರಾಹುಲ್ ಗಾಂಧಿ ಈಗಾಗಲೇ 2 ಬಾರಿ ರಿಜೆಕ್ಟ್ ಆಗಿದ್ದಾರೆ. ಆ ಕಾರಣದಿಂದ ಮತ್ತು ಈಗ ನಿತೀಶ್ ಕುಮಾರ್ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿತೀಶ್ರಿಗಿರ್ತಕ್ಕಂಥ ಪೊಲಿಟಿಕಲ್ ಬೇಸ್ ಎಷ್ಟು ಅಜಿತ್? ಬೇಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಕಾಸ್ಟ್, ನಾಟ್ ಇನ್ ಟರ್ಮ್ಸ್ ಆಫ್ ಕಾಸ್ಟ್, ವೋಟ್ ಬೇಸ್ ಬೇಕಲ್ವಾ? ಈಗ ನಿತೀಶ್ರನ್ನು ನೋಡಿ ನಿಮಗೆ ಮಹಾರಾಷ್ಟ್ರದಲ್ಲಿ, ಗುಜರಾತ್ನಲ್ಲಿ ನಿತೀಶ್ರನ್ನು ನೋಡಿ ವೋಟ್ಗಳು ಬರ್ತವೆ, ಅಥವಾ ಅವ್ರಿಗೆ ಅಲ್ಲಿ ಕಾಲಾಳುಗಳಾದರೂ ಇದ್ದಾರಾ? ಓಕೆ, ಖರ್ಗೆ ಅವರ ಪಕ್ಷದ ಪ್ರೆಸೆನ್ಸ್ ಪ್ಯಾನ್ ಇಂಡಿಯಾ ಇದೆ, ಅದೇ ಇದೆ. ಹಾಂ, ಖರ್ಗೆ ಅವರು ವೈಯಕ್ತಿಕವಾಗಿ ವೋಟ್ ಶಿಫ್ಟ್ ಮಾಡೋ ಕೆಪಾಸಿಟಿ ಇದೆಯಾ? ಕೆಪಾಸಿಟಿ ಇಲ್ಲ. ಓಕೆ, ಆದರೆ ಈಗ ನಿಮಗೆ ನಿತೀಶ್ಗಿಲ್ಲ, ಲಾಲೂಗಿಲ್ಲ, ಮಮತಾಗಿಲ್ಲ, ಅಖಿಲೇಶ್ಗಿಲ್ಲ, ಕೇಜ್ರಿವಾಲ್ರನ್ನ ಉಳಿದ ನಾಯಕರು ಒಪ್ಪಲ್ಲ. ಹೌದು, ಕೇಜ್ರಿವಾಲ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಂಬಿಸ್ಲಿಕ್ಕೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಒಂದು ಸುದೀರ್ಘ ರಾಜಕೀಯ ಅನುಭವ ಇದೆ, ನೋ ನಾನ್ಸೆನ್ಸ್ ಪೊಲಿಟಿಕಲ್ ಆಟಿಟ್ಯೂಡ್ ಇದೆ. ಮತ್ತು ಖರ್ಗೆ ಅವ್ರಿಗಿರ್ತಕ್ಕಂಥ ಒಂದು ದೊಡ್ಡ ಪ್ಲಸ್ ನನಗನ್ನಿಸ್ತಕ್ಕಂಥದ್ದು, ನೀವು BJP ಜೊತೆ ಟಕ್ಕರ್ ಮುಂದಿನ ಹಂತ ಅಜಿತ್. ಓಕೆ, ಅದು ನೆಕ್ಸ್ಟ್ ಫೇಸ್. ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲರನ್ನ ಕರೆದುಕೊಂಡು ತೆಗೆದುಕೊಂಡು ಹೋಗುವ ಸ್ವಭಾವ ಖರ್ಗೆಯವರು ಇರ್ತಕ್ಕಂಥ ಒಂದು ದೊಡ್ಡ ಪ್ಲಸ್. ವೆರಿ ಅಕಾಮಡೇಟಿವ್ ಅಂತ. ಹಿ ಇಸ್ ವೆರಿ ಅಕಾಮಡೇಟಿವ್ ಆ್ಯಂಡ್ ವಿಚ್ ಹ್ಯಾಸ್ ಬಿಕಮ್ ರೇರ್ ಇನ್ ಪ್ರೆಸೆಂಟ್ ಪಾಲಿಟಿಕ್ಸ್. ವೆರಿ ಕರೆಕ್ಟ್, ನಿಜ. ಅಂದರೆ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಸ್ವಭಾವ ಈಗೊಂದು ರೀತಿ ಪಳೆಯುಳಿಕೆ ಥರ ಆಗ್ತಾ ಇದೆ. ನಿಜ 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 ನಿಜ. ಅದೊಂದು ಪ್ಲಸ್ ಅಂತ ನನಗನ್ಸುತ್ತೆ. ಇನ್ನೊಂದು ಈಗ ರಾಹುಲ್ ಗಾಂಧಿಗೆ 8%, 9% ಬಿಡಿ, 3-4% ವೋಟ್ ಶಿಫ್ಟ್ ಮಾಡೋ ಕೆಪಾಸಿಟಿನೂ ಕೂಡ ಇವತ್ತು ಕಾಣ್ತಾ ಇಲ್ಲ. ಮುಂದೇನಾಗತ್ತೆ ನನಗೆ ಗೊತ್ತಿಲ್ಲ. ಖರ್ಗೆ ಅವ್ರಿಗಿರ್ತಕ್ಕಂಥ ಒಂದು ದೊಡ್ಡ ಪ್ಲಸ್, ಇದನ್ನು ಖರ್ಗೆ ತುಂಬ ನಾವು ಮಾತನಾಡಿದಾಗ ಇದನ್ನು ನಮಗೆ ಪದೇ ಪದೇ ಫೋನ್ ಮಾಡಿ ಹೇಳ್ತಾರೆ, ನನಗೆ ಗೊತ್ತಿದೆ. ದಲಿತ ನಾಯಕ ಅಂತ ಯಾಕೆ ನನ್ನನ್ನು ಬಿಂಬಿಸ್ತೀರಿ? ನಾನೇನು ದಲಿತ ಅನ್ನುವ ಕಾರಣಕ್ಕೋಸ್ಕರ ಬೆಳೆದ್ನ? ನಾನು 72ರಿಂದ ಸೈಕಲ್ ಹೊಡೆದಿಲ್ವಾ? ನಾನು ಮಂತ್ರಿ ಸ್ಥಾನ ಕೊಟ್ಟಾಗ ಸರಿಯಾಗಿ ನಿರ್ವಹಿಸಿಲ್ವಾ? ಆಡಳಿತದ ಅನುಭವ ನನಗಿಲ್ವಾ? ಯಾಕೆ ನನ್ನನ್ನು ದಲಿತ ಅಂತ ಯಾವಾಗೂ ಕರಿತೀರಿ? ಹಂಗಸ್ತಿರೋ? ಅಂದರೆ ಅವ್ರಿಗೊಂದು ಆಕ್ಷೇಪಣೆ ಅದರ ಬಗ್ಗೆ ಇರುತ್ತೆ. ಬಟ್ ಇವತ್ತಿನ ರಾಜಕಾರಣದಲ್ಲಿ ದಲಿತ್ ಅಂತಕ್ಕಂಥದ್ದು ಇಟ್ಸ್ ಅ ಕಾಮನ್ ಫ್ಯಾಕ್ಟರ್. ನೀವು ನೋಡಿ, ಈಗ ಮೋದಿ ಏನು ಫ್ಯಾಕ್ಟರು? ಹಿಂದುತ್ವ, ರಾಷ್ಟ್ರವಾದ, BJP. This is a common factor for Modi to spread his wings in other states. ಕರೆಕ್ಟ್. ಕಾಂಗ್ರೆಸ್ಗೂ ಕೂಡ ಇವತ್ತು ಆ ಕಾಮನ್ ಫ್ಯಾಕ್ಟರ್ ಏನು ಅಂತ ನೋಡಿದಾಗ ದಲಿತ್ ಫ್ಯಾಕ್ಟರ್ ಅಂತ ಅನಿಸುತ್ತೆ. ಆದರೆ ಅದರ ವಿಪರೀತವಾಗಿ ನೀವು ಮೈನಸ್ಸನ್ನು ನೋಡಿದಾಗ ಅವ್ರ ವಯಸ್ಸು 81, ಚುನಾವಣೆಗೆ ವಯಸ್ಸು 82 ಆಗುತ್ತೆ. ಫಸ್ಟ್ ಟೈಮ್ ವೋಟರ್ಸನ್ನು ಅವರು ಇವತ್ತು ಕನೆಕ್ಟ್ ಮಾಡುವ ಸಾಮರ್ಥ್ಯ ಅವ್ರಿಗುಂಟ ಪ್ರಶ್ನಾರ್ಥಕ. ಮೋದಿಗೂ ವಯಸ್ಸು 73, ಬಟ್ ಮೋದಿ ಕನೆಕ್ಟ್ ಮಾಡ್ತಾರೆ ಅನ್ನೋದು ಪದೇ ಪದೇ 9 ವರ್ಷಗಳಿಂದ ಪ್ರೂವ್ ಮಾಡ್ತಾ ಇದ್ದಾರೆ. ಮತ್ತು ಮೂರನೇ ಅಂಶ ನನಗನ್ನಿಸ್ತಕ್ಕಂಥದ್ದು, ಚರಣ್ಜಿತ್ ಸಿಂಗ್ ಚನ್ನೀರನ್ನು ಪಂಜಾಬ್ನಲ್ಲಿ ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಒಂದು ಪ್ರಯೋಗ ಮಾಡ್ತು. ಸ್ವತಃ ಪ್ರಿಯಾಂಕಾ ಗಾಂಧಿ ವಾಸ್ ಇಂಟ್ರೆಸ್ಟೆಡ್, ಕ್ಯಾಪ್ಟನ್ ಅಮರಿಂದರ್ ಸಿಂಗ್ರನ್ನು ಪಕ್ಕಕ್ಕೆ ಸರಿಸಿ ಅಲ್ಲಿ ನಿಮ್ಗೆ 25-26% ದಲಿತ್ ವೋಟ್ಸ್ ಇವೆ. ಆದರೆ ಅದು ಅಲ್ಲಿ ಕ್ಲಿಕ್ ಆಗಲಿಲ್ಲ, ನಾನ್ ದಲಿತ್ಸ್ ಕೈ ಹಿಡಿಲಿಲ್ಲ. ಅಂದರೆ ಇವತ್ತಿನ ಭಾರತದ ರಾಜಕಾರಣದಲ್ಲಿ ಜಾತಿ ಅನ್ನೋದು ವಾಸ್ತವ. ದಲಿತ್ ಕ್ಯಾಂಡಿಡೇಟ್ ಕೊಟ್ಟಾಗ ಉಳಿದವರು ಸಪೋರ್ಟ್ ಮಾಡ್ತಾರೆ. ಕರ್ನಾಟಕದಲ್ಲೇ ಇಲ್ಲಾದರೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು. ದುರ್ದೈವ ಅದು. ಹೌದು ಹೌದು, ಆದರೆ ಅದೊಂದು ವಾಸ್ತವ. ಹಾಗಿರುವಾಗ ದಲಿತ್ ಪ್ರಧಾನಮಂತ್ರಿಯನ್ನು ಬಿಂಬಿಸುವ ರಿಸ್ಕನ್ನು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ತೆಗೆದುಕೊಳ್ಳುತ್ತಾ? ನನಗೆ ಯಾವತ್ತೂ ನ್ಯೂಟನ್ನಿನ 3ನೇ ಲಾ ಮೇಲೆ ನಂಬಿಕೆ ಇದೆ. ಅಂದರೆ ಅದು ನಡೆಯುತ್ತೆ, ನಿಮಗೆ ಆ್ಯಕ್ಷನ್ ಇದ್ದಾಗ ರಿಯಾಕ್ಷನ್ ಇರುತ್ತೆ. ಹಾಗೇನಾದರೂ ಬ್ಯಾಕ್ವರ್ಡ್ ಆ್ಯಂಡ್ ಅದರ್ ಸೋ ಕಾಲ್ಡ್ ಅಪ್ಪರ್ ಕಾಸ್ಟ್ನ ವೋಟ್ಗಳು, ಮುಸ್ಲಿಂ ವೋಟ್ಗಳು ಜೊತೆಗೆ ಬಂದೇ ಬರ್ತವೆ. ದಲಿತ್ ವೋಟ್ಗಳಲ್ಲೂ ಭಿನ್ನತೆ ಇದೆ. ನಾವು ಕರ್ನಾಟಕದಲ್ಲೇ ನೋಡಿದ್ದೀವಿ. ಈಗ ಖರ್ಗೆ ಮತ್ತು ಪರಮೇಶ್ವರ್ ನಾಯಕತ್ವಕ್ಕೆ ದಲಿತ್ ಲೆಫ್ಟ್ ಒಟ್ಟಿಗೆ ಬರೋಲ್ಲ, ಬೋವಿ ಲಮಾಣಿ ಒಟ್ಟಿಗೆ ಬರೋಲ್ಲ, ಕೊರಮ ಒಟ್ಟಿಗೆ ಬರೋಲ್ಲ. ಇದು ಇಡೀ ದೇಶದಲ್ಲಿದೆ. ಸೊ ಇದನ್ನು ಹೇಗೆ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ? ದಟ್ ಈಸ್ ದ ಚಾಲೆಂಜ್, ದಟ್ ಈಸ್ ಅಪಾರ್ಚುನಿಟಿ ಇದೆ ದಲಿತ್ ಅಂತಕ್ಕಂಥದ್ದು. ಆದರೆ ಥ್ರೆಟ್ ಕೂಡ ಇದೆ. ಪ್ರಶ್ನೆ, ಖರ್ಗೆ ಅವ್ರನ್ನ ಪ್ರಧಾನಿ ಮಾಡಬೇಕು ಅನ್ನೋದೇ ಸೀರಿಯಸ್ ಪ್ರಪೋಸಲ್ಲ ಮಮತಾ ಬ್ಯಾನರ್ಜಿ ಅವ್ರದ್ದು, ಅಥವಾ ರಾಹುಲ್ ಗಾಂಧಿಗೆ
ಒಂದು ತಡೆ ಕೊಡಬೇಕು ಅನ್ನೋ ಕಾರಣ. ನೋಡಿ ರಾಹುಲ್, ನನಗನ್ಸುತ್ತೆ ಅಜಿತ್, ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಆಗ್ತಕ್ಕಂಥ ಸ್ಥಿತಿಗತಿಯಲ್ಲಿ ಇವತ್ತಿಲ್ಲ. ಅಥವಾ ರಾಹುಲ್ ಪ್ರಧಾನಿ ಅಭ್ಯರ್ಥಿ ಮಾಡಿದ ಕ್ಷಣ ಏನು ದೇಶದಲ್ಲಿ ಇಕ್ವೇಷನ್ಸ್ಗಳು ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಇವತ್ತೊಂದು ಲೋಯೆಸ್ಟ್ ಎಬ್ನಲ್ಲಿದೆ. ಎಸ್, ಮುಂದೆ ಬರುತ್ತಾ ಇಲ್ವಾ ನನಗಂತೂ ಸೂರಜ್ ಹೆಗಡೆ ಆಕ್ಷೇಪ ಮಾಡ್ತಾರೆ ಅಂತ. ಆದರೆ ವಾಸ್ತವ ಏನದು ವಾಸ್ತವ. ಹಾಗಿರುವಾಗ ನನಗನ್ಸಲ್ಲ ರಾಹುಲ್ ಗಾಂಧಿ ಅವರನ್ನು ಚೆಕ್ಮೇಟ್ ಮಾಡ್ಲಿಕ್ಕಂತಲ್ಲ. ಇದು ನನಗಿರ್ತೋ ಕುತೂಹಲ, ಕಾಂಗ್ರೆಸ್ಸನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಹೆಸರು ಮಂಡಿಸಿದ್ರೆ ದಟ್ ಕ್ಯಾನ್ ಬಿ ಎ ಪಾಸಿಟಿವ್ ಟೆಸ್ಟಿಂಗ್ ಆಫ್ ಪೊಲಿಟಿಕಲ್ ವಾಟರ್ಸ್. ಮಂಡಿಸದೇ ಇದ್ರೆ ಕಾಂಗ್ರೆಸ್ಸು ಬೇರೆ ಬೇರೆ ಪಕ್ಷಗಳಲ್ಲೂ ಒಂದು ರೀತಿಯಾಗಿರ್ತಕ್ಕಂಥ ಗಲಿಬಿಲಿ ಶುರು ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಹೆಸರು ಮಂಡಿಸಿದ್ದಾರೆ. ಗಂಗಾಧರ ಮೂರ್ತಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗೋದು ನ್ಯಾಷನಲ್ ಲೆವೆಲ್ನಲ್ಲಿ ಏನು ಇಂಪ್ಯಾಕ್ಟ್ ಆಗುತ್ತೆ ದಟ್ ಇಸ್ ಸೆಕೆಂಡ್ರಿ. ಬಟ್ ಕರ್ನಾಟಕದಲ್ಲಂತೂ ಏನೋ ಒಂದು ಕಾಂಗ್ರೆಸ್ ಕೇಡರ್ಗೆ ಒಂದು ಥ್ರಿಲ್ ಆಗುತ್ತೆ. ಇಲ್ಲ, ನಾನು ಆ್ಯಸ್ ಎ JDS ಸ್ಪೋಕ್ಸ್ ಪರ್ಸನ್ ಆಗೂ ಕೂಡ ಕರ್ನಾಟಕದಿಂದ ಇನ್ನೊಬ್ಬರು ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಸಂತಸ ಪಡೋಣ ಒಬ್ಬ ಕನ್ನಡಿಗನಾಗಿ. ಅದನ್ನೇನು ನಾವು ಅಲ್ಲಗಳೆಯುವಂಥದ್ದಲ್ಲ. ಪಾರ್ಟಿ ಪೊಲಿಟಿಕ್ಸ್ ಬೇರೆ ಬೇರೆ ಇರ್ತದೆ. ಒಬ್ಬ ಕರ್ನಾಟಕದವ್ರು ಇನ್ನೊಂದು ಅವಕಾಶ ಸಿಗುತ್ತೆ. ಆದರೆ ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ, ಆಗಲೇ ಪ್ರಶಾಂತ್ ನಾಥ್ ಅವರು ಹೇಳ್ದಂಗೆ ಇಲ್ಲಿ ಇಂಡಿಯಾ ಒಳಗಡೆ ಮಮತಾ ಬ್ಯಾನರ್ಜಿ ಅವರಿಗೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಅವ್ರು ಕೊಡ್ತಾ ಇರೋ ಕಾಟಕ್ಕೆ ನಾನು ಯಾಕೆ ಇಂಡಿಯಾ ಒಳಗಡೆ ಕೂತು ಕಾಂಗ್ರೆಸ್ ಒಳಗಡೆ ಒಂದು ಗಲಿಬಿಲಿ ಸೃಷ್ಟಿ ಮಾಡಬಾರ್ದು ಅಂತ ಯಾಕೆ ಮಾಡಿರಬಾರ್ದು? ಇನ್ ಫ್ರಂಟ್ ಆಫ್ ಸೋನಿಯಾ ಗಾಂಧಿ ಆ್ಯಂಡ್ ರಾಹುಲ್ ಗಾಂಧಿ ಅವ್ರ ಮಧ್ಯೆ ಇವರಿಬ್ಬರು ಅದನ್ನು ಪ್ರಪೋಸ್ ಮಾಡ್ತಾರೆ ಅಂದರೆ ಅತಿ ಹೆಚ್ಚು ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಲೀಡ್ರಾಗಿ ಬೆಳೆದದ್ದು ಇವರಿಬ್ಬರೇ, ಒಂದು ಕೇಜ್ರಿವಾಲ್ ಆ್ಯಂಡ್ ಮಮತಾ ಬ್ಯಾನರ್ಜಿ. ಹೌದಾ? ಈ ಕಾಂಗ್ರೆಸ್ ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಸಿದ್ದಾರೆ ಮಮತಾ ಬ್ಯಾನರ್ಜಿ ಅಂದರೆ, ಈಗ ಉದಾಹರಣೆಗೆ ನೋಡಿ, ಖರ್ಗೆ ಅವ್ರ ಹೆಸರು ಪ್ರಪೋಸಲ್ ಮಾಡಿ 12 ಪಾರ್ಟಿಯವರು ಎಸ್ ತಂದಿದ್ದಾರೆ. ಇನ್ನು 16 ಪಾರ್ಟಿಯವರು ಇಲ್ಲ. ಅದರಲ್ಲಿ ಕಾಂಗ್ರೆಸ್ಸು ಇದೆ, ಹೌದಲ್ವಾ? ಆಬ್ವಿಯಸ್ಲಿ ಕಾಂಗ್ರೆಸ್ ಇದೆ. ಅವ್ರ ಒಳಗಡೆ ತಲೆನಲ್ಲಿ ರಾಹುಲ್ ಗಾಂಧಿನ ತರಬೇಕು ಅಂತ ಯೋಚನೆನೂ ಇದೆ ಕಾಂಗ್ರೆಸ್ ಎಲ್ಲ ನಾಯಕರಲ್ಲೂ ಕೂಡ, ಇನ್ಕ್ಲೂಡಿಂಗ್ ಖರ್ಗೆ ಅವರು ಕೂಡ. ಆದರೆ ಈಗ ಪ್ರಶ್ನೆ ಇರೋದೇನು ಅಂತಂದರೆ, ಬಾಯಿ ತೆಗೆದು ಖರ್ಗೆ ಅವ್ರು ಬೇಡ ಅಂತ ಹೇಳಿದ್ರೆ ದಲಿತ ವಿರೋಧಿಗಳಾಗ್ತಾರೆ. ಇಡೀ ದೇಶದಲ್ಲಿ ದಲಿತ ವಿರೋಧಿ ಆಗ್ತಾರೆ. ಅಕಸ್ಮಾತ್ ಬಾಯಿ ಬಿಡದಲ್ಲೇ ಹಂಗೆ ಮುಚ್ಚಿಟ್ಕೊಂಡ್ರೂ ಕೂಡ ಇವರು ಏನೂ ಹೇಳಲಿಲ್ಲ ರೀ ದಲಿತರ ವಿರೋಧಿಗಳು ಅಂತ ಸ್ಟಾರ್ಟ್ ಆಗ್ತದೆ. ಆ ಪಾಯಿಂಟ್ ಮಾತ್ರ ಮಮತಾ ಬ್ಯಾನರ್ಜಿಯವರು ಭಾಳ ಬ್ಯೂಟಿಫುಲ್ಲಾಗಿ ಕಾಂಗ್ರೆಸ್ನ ಸಿಕ್ಕಾಕ್ಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇವತ್ತು ನೋಡಿ, ಕಾಂಗ್ರೆಸ್ಸಿನ ಯಾವ ನಾಯಕರು ಕೂಡ ಮಾತಾಡಿಲ್ಲ ಇವತ್ತಿನವರೆಗೂ. ಇಲ್ಲಿ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಮಾತಾಡೋದು ಬೇರೆ, ನ್ಯಾಷನಲ್ ಲೆವೆಲ್ ಲೀಡರ್ಗಳು ಒಬ್ಬರು ಮಾತಾಡಿಲ್ಲ. ಒಂದು. ಎರಡನೇದು, ಕರ್ನಾಟಕದಿಂದನೇ ಮಾತಾಡೋದಾದ್ರೆ ಸಿದ್ದರಾಮಯ್ಯನವ್ರು ರಿಯಾಕ್ಟೇ ಮಾಡಿಲ್ಲ, DK ಶಿವಕುಮಾರ್ ರಿಯಾಕ್ಟೇ ಮಾಡಿಲ್ಲ. ಮತ್ತು ನ್ಯಾಷನಲ್ ಲೆವೆಲ್ AICC ಈಚೆ ಕಡೆ ಬಂದ ರಾಹುಲ್ ಗಾಂಧಿ ಕಾಮೆಂಟ್ ಮಾಡಿದ್ರೆ ನೋ ಕಾಮೆಂಟ್ಸ್ ಅಂತ ಹೋಗ್ತಾರೆ. ಅಂದರೆ ಈಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರೋದು ಕಾಂಗ್ರೆಸ್ ನಾಯಕರು. ಖರ್ಗೆ ಅವ್ರನ್ನ ಬೇಕು ಅಂದರೆ ಹೌದು, ಮಮತಾ ಬ್ಯಾನರ್ಜಿ ಹೇಳ್ದಂಗೆ ಆದರೆ ಆಗಲಿ ಅಂತಂದರೆ ಒಂದು ಫ್ಯಾಕ್ಟು, ಆಗಲಿಲ್ಲ ಅಂತಂದರೆ ಆಗ್ತದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿಗೆ ವಿರೋಧ ಮಾಡ್ದಂಗೆ ಆಗ್ತದೆ. ಇಲ್ಲ ರಾಹುಲ್ ಗಾಂಧಿ ಪರ ನಿಂತ್ಕೋಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಖರ್ಗೆ ಅವ್ರು ಏನೂ ಮಾತಾಡ್ತಿಲ್ಲ, ಸುಮ್ಮನಿದ್ರು ಡೇಂಜರೇ, ಮಾತಾಡಿದ್ರು ಡೇಂಜರ್. ಕಾಂಗ್ರೆಸ್ ಪಾರ್ಟಿನ ಈ ಇಂಡಿಯಾ ಆ್ಯಂಡ್ ಮಮತಾ ಬ್ಯಾನರ್ಜಿ ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಿಸಿದ್ದಾರೆ. ಒಂದು. ಎರಡನೇದು, ಆ ಇಂಡಿಯಾ ಒಕ್ಕೂಟನ ಪ್ರಾರಂಭ ಮಾಡಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಚರ್ಚೆಗೆ ಬಂದಷ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ. ಇಲ್ಲ, ಮೊಮೆಂಟಮ್ ಸಿಗಲ್ಲ. ನಾನು 28 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟು ಹೇಳ್ತಾ ಇದ್ದೆ. ಕರ್ನಾಟಕಕ್ಕೆ ಮಾತಾಡೋದಾದ್ರೆ ಸಪೋಸ್ ಈಗ ಉದಾಹರಣೆಗೆ 2008ರ ಚುನಾವಣೆ, ಕರ್ನಾಟಕ ಕಾಂಗ್ರೆಸ್ ಚುನಾವಣೆ ಅಥವಾ ಅಸೆಂಬ್ಲಿ ಚುನಾವಣೆ, ಖರ್ಗೆ ಅವರು ಅಧ್ಯಕ್ಷರಿದ್ರು. ಚುನಾವಣೆ ಬಂತು, 79-80 ಸೀಟು ಕಾಂಗ್ರೆಸ್ ಗೆಲ್ತು, 29 JDS ಗೆಲ್ತು, 110 BJP ಗೆಲ್ತು. ಅವತ್ತು ಅವಕಾಶ 6 ಜನ ಇಂಡಿಪೆಂಡೆಂಟ್ ಗೆದ್ದಿದ್ರು. ಅದರಲ್ಲಿ 6 ಜನದಲ್ಲಿ 5 ಜನ ಕಾಂಗ್ರೆಸ್ಸಿನ ರೆಬಲ್. ವಚನ ಭ್ರಷ್ಟತೆ, ವಚನ ಭ್ರಷ್ಟತೆ ಅಗೇನ್ಸ್ಟ್ ಕುಮಾರಸ್ವಾಮಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಅವತ್ತು ಇದ್ದಿದ್ದ ಚಾನ್ಸು ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಮಾಡೋ ಎಲ್ಲಾ ಚಾನ್ಸು ಕರ್ನಾಟಕ ಕಾಂಗ್ರೆಸ್ಗೆ ಇತ್ತು. ಅವತ್ತು 79-80 ಗೆದ್ದಿದ್ರು. ದೇವೇಗೌಡರು ಸ್ವತಃ ಖರ್ಗೆ ಅವ್ರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ DK ಶಿವಕುಮಾರ್ಗೆ ಸ್ವತಃ ಹೇಳಿ ಕಳಿಸಿದ್ರು, ಒಬ್ಬ MLC YSV ದತ್ತ ಅವ್ರ ಮುಖಾಂತರ, ಅನ್ಕಂಡೀಷನಲ್ ಸಪೋರ್ಟ್ ಮಾಡ್ತೀವಿ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಾದ್ರೆ ಅಂತ. ಅದು ಮಾರನೇ ದಿವಸನೇ 29 ನಾವು 80 ಅವ್ರಿಗೆ ಆಟೋಮೆಟಿಕ್ ಆಗ್ತಿದ್ವಿ. 6 ಜನ ಇಂಡಿಪೆಂಡೆಂಟ್ ಇದ್ದಿದ್ರೆ, ಆ 6 ಜನದಲ್ಲಿ 5 ಜನ ಕಾಂಗ್ರೆಸ್ ರೆಬಲ್. ಅಷ್ಟೂ ಜನನ್ನ ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡೋಯ್ತು ಅಥವಾ ಕಳಿಸಿದ್ರು. ಅವಕಾಶ ಇತ್ತು.
2004ರಲ್ಲಿ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅವಕಾಶ ಇತ್ತು. ನಾವೇ ದೇವೇಗೌಡರು ಧರ್ಮಸಿಂಗ್ ಮಾಡಿದ್ದು. ಧರ್ಮಸಿಂಗ್ ಹೆಸರು ನಾವು ಹೇಳಿದ್ದಲ್ಲ, ಅದು ಅವ್ರು ಮಾಡಿದ ಸೆಲೆಕ್ಷನ್. ಅದು ಈಗ ಒಂದ್ ನಿಮಿಷ, ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಆಸೆ ಇದ್ದಿದ್ರೆ ಕರ್ನಾಟಕದಲ್ಲಿ ನೀವು ಪರಮೇಶ್ವರನ್ನ ಮಾಡಬಹುದು. ದೇವೇಗೌಡರು ಕಾಲಿಂಗ್ ದ ಶಾಟ್ಸ್ ಎಷ್ಟಂದ್ರೆ DK ಶಿವಕುಮಾರ್ ಅನ್ನ ಮಂತ್ರಿಮಂಡಲದಿಂದ ಹೊರಗಿಟ್ರು. ಒಂದ್ ನಿಮಿಷ, ಕರೆಕ್ಟ್ ನೀವು ಹೇಳೋದು, ಅದನ್ನು ಒಪ್ಕೊಂತೀನಿ ನಾನು. ಆದ್ರೆ ನಿಮಗೆ ಆಯ್ತು, ಅಲಯನ್ಸ್ ಪಾರ್ಟ್ನರಲ್ಲಿ ದೇವೇಗೌಡರು ಮಾಡಿಲ್ಲ ಅಂತ ನೀವು ನಮ್ಮ ಮೇಲೆ ಅಲಿಗೇಷನ್ ಹಾಕ್ತೀರಿ, ಕಾಂಗ್ರೆಸ್ ನಾಯಕರು ಮತ್ತು ನೀವು ಕೂಡ. ಈಗ ಆದರೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಾಗ 2013ರಲ್ಲಿ ಪರಮೇಶ್ವರ್ ಅಧ್ಯಕ್ಷರಿದ್ರು, ಏನು ಮಾಡಿದ್ರಿ? ಕಾಡಿ ಬೇಡದ್ರೂ ಕೂಡ DCM ಮಾಡಲಿಲ್ಲ ಅವ್ರನ್ನ. ಯಾರು ಮಾಡಿದ್ದು DCM? ಮತ್ತೆ 2018ಕ್ಕೆ ಬಂತು. DCM ಇರಲಿಲ್ಲ, ಅವಾಗ ಕೇಂದ್ರದಲ್ಲಿ ಮಂತ್ರಿನೇ ಇದ್ರಲ್ಲ. ಯಾರು? ಅಲ್ಲಲ್ಲ, ನಾನು ಹೇಳಿದ ದಲಿತರಿಗೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಕಾಂಗ್ರೆಸ್ ಗಿದ್ದಿದ್ರೆ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಈಗಿರೋ ಪರಿಸ್ಥಿತಿನಲ್ಲಿ ಖರ್ಗೆ ಅವ್ರನ್ನ ಯಾವಾಗಲೂ ಮುಖ್ಯಮಂತ್ರಿ ಮಾಡ್ಬೋದಿತ್ತು, ಪರಮೇಶ್ವರ್ ಅವ್ರನ್ನು ಮಾಡ್ಬೋದಿತ್ತು. ಅದು ಮೂರು ರಾಜಕೀಯ ಪಕ್ಷ. ಆದ್ರೆ ಎರಡು ಕಾಂಗ್ರೆಸ್ಗೆ ಮೊದಲನೇದಾಗಿ ಕರ್ನಾಟಕದಲ್ಲ ದೇಶದಲ್ಲೇ ಆಗಲಿ ದಲಿತ ಅನ್ನೋ ಕಾರ್ಡ್ನ ಪ್ಲೇ ಮಾಡಿ ಅವ್ರ ಹತ್ರ ವೋಟ್ ತಗೊಂತಾರೆ ಹೊರತು ಅವ್ರನ್ನ ಮೈನ್ ಸ್ಟ್ರೀಮಿಗೆ ತಂದಿದ್ದು ಉದಾಹರಣೆನೇ ಇಲ್ಲ. 50 ವರ್ಷ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ಸು, 450 ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ಸು ಯಾವತ್ತೂ ಕನಸಲ್ಲಿ ಬರಲೇ ಇಲ್ವ ಇವರಿಗೆ ದಲಿತರು ಮಾಡ್ಬೇಕು, ನಾನು ನಮಗೆ ಲೈಫ್ ಟೈಮ್ ವೋಟ್ ಹಾಕ್ತಿದ್ದಾರೆ ಅಂತ ಬರಲೇ ಇಲ್ವಾ? ಯಾಕೆ ಮಾಡಬಾರ್ದಿತ್ತು? 16 ವರ್ಷ ಆಳದಂಥ ಇಂದಿರಾ ಗಾಂಧಿಯವರು 5 ವರ್ಷ ದಲಿತರು ಒಬ್ಬರು ಆಳ್ಲಿ ಬಿಡಪ್ಪ ಅಂತ ಬಿಟ್ಕೊಡ್ಬೋದಿತ್ತು. ಇವತ್ತು ಗೆಲ್ಲಲ್ಲ ಅಂತ ಗೊತ್ತು, ಇವತ್ತು ಕಾಂಗ್ರೆಸ್ಸು 100 ದಾಟುತ್ತೋ 200 ದಾಟುತ್ತೋ ಅಂತ ಗೊತ್ತಿಲ್ಲ ಇವರಿಗೆ. ಅಂಥ ಪರಿಸ್ಥಿತಿಲಿ ಯಾರ ಕೈಯಲ್ಲೋ ಅದು ಆ ಮನಸ್ಥಿತಿನೂ ಇಲ್ಲ. ಕಾಟಾಚಾರ ಕೇಳಿರ್ಬೋದು ಅನ್ಕೊಳ್ಳೋಣ ಬೇಕಾದ್ರೆ ಮಮತಾ ಬ್ಯಾನರ್ಜಿ, ಆ ಹೆಸರಿಗೂ ಅನುಮೋದನೆ ಮಾಡೋಕ್ಕೆ ಇವ್ರು ರೆಡಿ ಇಲ್ಲ ಕಾಂಗ್ರೆಸ್. ಹಾಗಾಗಿ ನಿಮಗೆ ಇವತ್ತಿನ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಇವತ್ತು ಇಲ್ಲೇ ತಗೊಳ್ಳಿ ಹೋಗಲಿ, ಸಿಂಪಲ್. ಒಂದು ಸಲ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದರು 5 ವರ್ಷ. ಈಗ ಖರ್ಗೆ ಅವ್ರನ್ನೇ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಬೇಕಿತ್ತು. ಫುಲ್ ಮೆಜಾರಿಟಿ ಇದೆ ನಿಮ್ಮ ಕೈಯಲ್ಲಿ, ಯಾರೂ ಅಡ್ಡ ಇಲ್ಲ. ದೇವೇಗೌಡರು ಅಡ್ಡ ಇಲ್ಲ ಈಗ, ಅಥವಾ ಇನ್ನೊಬ್ರು BJP ಅವರು ಯಾರೂ ಅಡ್ಡ ಇಲ್ಲ. ಯಾಕೆ ಮಾಡಬಾರ್ದಿತ್ತು? ಬೇಡ, ಪರಮೇಶ್ವರ್ ಅವ್ರು ಗೆದ್ದು ಇಲ್ಲೇ ಇದ್ದಾರೆ, ಅವರು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿ ಒಂದ್ಸಲ ಪಾಪ ಹೇಳಿದ್ರು ನಾನು ಮುಖ್ಯಮಂತ್ರಿ ಅಂತ ಹೇಳಿದಾಗ ಸೋಲ್ಸ್ಬಿಡ್ತಾರೆ, ಸುಮ್ಮನಿರಪ್ಪ ಅಂತ ಅಂದ್ರು. ಅವ್ರದ್ದೇ ಸ್ಟೇಟ್ಮೆಂಟ್, ನಮ್ದಲ್ಲ. ಪಾಪ DK ಶಿವಕುಮಾರ್ ಅವ್ರು ಕಾಯ್ತಾ ಇದ್ರು ಮುಖ್ಯಮಂತ್ರಿ. ಶಿವಕುಮಾರ್ ಅವರೇ ಹೇಳಿದ್ದಾರೆ, ನನಗಿನ ಸೀನಿಯರ್ಗಳಿದ್ದಾರೆ, ನಾನು ಇನ್ನು ಕ್ಯೂನಲ್ಲಿ ಇದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಶಿವಕುಮಾರ್ ಯಾಕೆ ಮಾಡಬಾರ್ದು ಅವ್ರಿಬ್ಬರನ್ನ? ಎಸ್, ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸಿ. ಸೂರಜ್ ಹೆಗಡೆ, ಇದು ಖರ್ಗೆ ಅವರ ಹೆಸರಿನ ಪ್ರಸ್ತಾಪ ತಂದಿಟ್ಟು ತಮಾಷೆ ನೋಡೋ ಸೂತ್ರ ಇದ್ದಂಗಿದೆ. ಅದು ಅಂದರೆ ಒಂದು ರೀತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಲ್ಲಿ ತಳಮಳ ಸೃಷ್ಟಿಸಬೇಕು ಅಂತ ಖರ್ಗೆ ಅವರ ಹೆಸರು ಬಿಟ್ಬಿಡೋದಪ್ಪ. ನಮ್ಮಲ್ಲಿ ಏನಾಗಿದೆ, ಅವತ್ತು ಮೀಟಿಂಗ್ ಆಗಿದ್ದ ದಿನ ಪ್ರಸ್ತಾವನೆ ಮಾಡಿದ್ದು ನೀವು ಹೇಳ್ದಂಗೆ ಮಮತಾ ಬ್ಯಾನರ್ಜಿ ಅವರು ಮತ್ತು ಕೇಜ್ರಿವಾಲ್ ಅವರು ಅಂಗೀಕಾರ ಅದಕ್ಕೆ ಮಾಡಿದ್ರು. ಅದಾದ ತಕ್ಷಣವೇ ವಿದಿನ್ ಫ್ಯೂ ಮಿನಿಟ್ಸ್ ಖರ್ಗೆ ಅವರು ಅಲ್ಲೇ ಇಮಿಡಿಯೇಟಾಗಿ ಹೇಳಿದ್ರು ಏನಂತ ಅಂದರೆ, ಇದು ಪ್ರಧಾನಮಂತ್ರಿಗಳನ್ನ ಇತ್ಯರ್ಥ ಮಾಡುವಂಥ ವಿಚಾರ ಅಲ್ಲ. ಫಸ್ಟ್ ನಾವು ಗೆದ್ದು ಬರೋಣ, MP ಯಾರು ಗೆದ್ದು ಬರ್ತಾರೆ ಅವತ್ತೊಂದು ದಿನ ಅವರೆಲ್ಲ ಕೂತು ಇತ್ಯರ್ಥ ಮಾಡೋಣ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ. ಅದು ಬಿಟ್ಟು ಇನ್ನೇನು ಹೇಳೋಕ್ಕಾಗುತ್ತೆ ಖರ್ಗೆ ಅವ್ರಿಗೆ? ಯಾಕೆ ಅದು ಬಿಟ್ಟು ಹೇಳೋಕ್ಕಾಗಲ್ಲ ಸರ್. ಒಂದು ನಿಮಿಷ ಅಜಿತ್ ಅವರು, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮಲ್ಲಿ ಸಮರ್ಥ ನಾಯಕತ್ವ ಇದೆ. ಇವ್ರು ನೀವು ಹೇಳ್ದಂಗೆ ಮಮತಾ ಬ್ಯಾನರ್ಜಿ ಅವ್ರು ಇರ್ಬೋದು, ನಿತೀಶ್ ಕುಮಾರ್ ಅವ್ರು ಇರ್ಬೋದು, ಏನಂತೀರಾ ನೀವು, ಬೇರೆ ಒಕ್ಕೂಟದಲ್ಲಿ ಎಷ್ಟೋ ಕೇಜ್ರಿವಾಲ್ ಇರ್ಬೋದು, ಲಾಲು ಇರ್ಬೋದು, ಯಾರು ಇರ್ಬೋದು, ಅವ್ರು ಕೇಳೋರು 100 ಜನ ಇರ್ಬೋದು, ಅದು ಬೇರೆ ಪ್ಲೆಂಟಿ. ಆದರೆ ಈಗ NDA ಅಲಯನ್ಸ್ ಇದೆಯಾ ಅಥವಾ BJP ಮಾತ್ರನಾ? ಎಷ್ಟು ಪಾರ್ಟಿ ಇದೆ NDA ಹೇಳಿ ನೋಡೋಣ. ಅಲ್ಲೂ ಒಂದು 20-22 ಪಕ್ಷ, 35 ಪಾರ್ಟಿ, 32 ಪಕ್ಷ. ಅಂದರೆ ಪ್ರಧಾನಮಂತ್ರಿಗಳ ಕ್ಯಾಂಡಿಡೇಟ್ಗೆ ನಾವು ಚರ್ಚೆ ಮಾಡಿದಷ್ಟು ಅಥವಾ ನಾವು ಇಷ್ಟು ಮುಕ್ತವಾಗಿ ಮಾತಾಡ್ತಾ ಇದ್ದೀವಲ್ಲ, ಅಲ್ಲಿ ಯಾಕೆ ಆ ಮುಕ್ತನ ಇಲ್ಲ? ಫೈನಲ್ ಮೋದಿ ಫೈನಲ್ ಅಲ್ಲಿ ಫೈನಲ್ ಹಂಗಂದ್ರೆ ಪಾಪ ದೇವೇಗೌಡರು ಏನು ಮಾಡಬೇಕು? ಪ್ರಧಾನಮಂತ್ರಿ ಆಗಬೇಕು. ದೇವೇಗೌಡರು ಕ್ಲೈಮೇ ಇಲ್ಲ, ಅವರು ಮಾಜಿ ಪ್ರಧಾನಮಂತ್ರಿ. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗೋ ಕ್ಲೈಮೇ ಇಲ್ಲ. ಹಂಗಂದ್ರೆ ನೀವು ಒಂದಷ್ಟು ರಾಜ್ಯಗಳಲ್ಲಿ ಬೇರೆ ಯಾರನ್ನು ಕ್ಲೇಮೇ ಇಲ್ಲ ಅಂತ ಇವಾಗ ಒಂದು ಉದಾಹರಣೆ. ಒಂದು ನಿಮಿಷ ಸರ್, ನಾನು ಮಾತಾಡ್ಬೇಕು, ಅವ್ರು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ನೀವು ಅಲ್ಲ ಸೂರಜ್ ಹೆಗಡೆ ಈಗ NDA ಮಿತ್ರ ಸಭೆ ಮುಗಿಸ್ಬಿಡ್ತೀನಿ ಆಮೇಲೆ. ನೀವು ಅವರ ಕಾರ್ಯಶೈಲಿ ನೋಡಿ, ಯಾವುದೇ ಪಾರ್ಟಿ ಬೆನ್ನೆತ್ಕೊಂಡು ಬಂದಾದ್ಮೇಲೆ ಆ ಪಾರ್ಟಿ ಮುಗಿಸಿರೋದಷ್ಟೇ. ಅಕಾಲಿದಳ ಇರ್ಬೋದು, ಶಿವಸೇನಾ ಇರ್ಬೋದು, AIDMK ಇರ್ಬೋದು, ಎಲ್ಲಿ ರಾಜ್ಯ ಆದಮೇಲೆ ರಾಜ್ಯ ಮುಗಿಸ್ಕೊಂಬಂದು UPA ನಮ್ಮದು ಪಾರ್ಟಿ ಮಾಡಿದಾಗ, ನಮ್ಮ ಪಕ್ಷ ಕಟ್ಟಿದಾಗ ಮೇಡಮು ಅವತ್ತೇನೋ ಡಿಕ್ಲೇರ್ ಮಾಡಿದ್ವಾ? UPA 1 ಆಗಲಿ 2 ಆಗಲಿ ಯಾವ ರೀತಿ ಚುನಾವಣೆಗೆ ಹೋದ್ವಿ, ಹೆಂಗೆ ಗೆದ್ದು ಬಂದ್ವಿ?
ಈಗೇನಾಗಿದೆ, ನಮ್ಮಲ್ಲಿ ಒಂದು ಸಮರ್ಥ ನಾಯಕತ್ವ ಬೆಳೆದಿದೆ, ಬರ್ತಾ ಇದೆ. ನಮ್ಮಲ್ಲಿ ಒಂದು ಒಕ್ಕೂಟ ಚೆನ್ನಾಗಿದೆ. ನಾವು ಎಲ್ಲ ಸೇರ್ ಮಾಡ್ತಿರೋ ರಾಜಕಾರಣಕ್ಕೆ ಅವ್ರಿಗೆ ಭಯ ಆಗಿದ್ರೆ, ಆಮೇಲೆ ಖರ್ಗೆ ಅವರಲ್ಲೂ ಏನು ಕಮ್ಮಿ ಇದ್ದಾರೆ, 50 ವರ್ಷದ ರಾಜಕಾರಣ, ಮುತ್ಸದ್ದಿ ರಾಜಕಾರಣ ಕಮ್ಮಿ, ಅವರು ಹಂತ ಹಂತವಾಗಿ ಬೆಳೆದಿರೋದು. 2 ಹೌಸಲ್ಲೂ ಅವರು ಅಪೋಸಿಷನ್ ಲೀಡರ್ ಕೆಲಸ ಮಾಡಿರೋಂಥವ್ರು. ಖರ್ಗೆ ಅವರ ಕ್ಷಮತೆಯ ಪ್ರಶ್ನೆ ಎದ್ದೇ ಇಲ್ಲ ಇಲ್ಲಿ. ಯಾರು ಹೇಳ್ತಿರೋದು? ಅದು ಅವ್ರ ಬಾಯಿಂದ ಬಂದಿರಬೇಕು. ಆಲ್ ಸೆನ್ಸಸ್ ಈಸ್ ವರ್ತ್ ಟು ಬಿ ದಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್. ಅದರ ಬಗ್ಗೆ ಪ್ರಧಾನಿ ಅಭ್ಯರ್ಥಿಯಾಗುವ ಎಲ್ಲ ಅರ್ಹತೆ, ಯೋಗ್ಯತೆ, ಕ್ಷಮತೆ ಖರ್ಗೆ ಅವರಿಗಿದೆ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ಮಮತಾ ಬ್ಯಾನರ್ಜಿ ಅವರ ಪ್ರಪೋಸಲ್ ಅನ್ನ ಮುಕ್ತ ಮನಸ್ಸಿನಿಂದ ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಆದ್ರೂ ಇದೆಯಾ? ಯಾಕಿಲ್ಲ? ಸೋನಿಯಾ ಗಾಂಧಿ ಅದು ಅವತ್ತೊಂದು ದಿನದ ಮಾತುಕತೆ ಆಗಬೇಕಾಗಿರೋದು. ಆದರೆ ಅವ್ರ ಭಾವನೆಗಳನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ನಾವ್ಯಾಕೆ ನಿಲ್ಲಿಸಬೇಕು ಮಮತಾ ಬ್ಯಾನರ್ಜಿ ಅವ್ರು ಮಾತಾಡಬಾರ್ದು ಅಂತ? ಶಿ ಈಸ್ ಆಲ್ಸೋ ಈಕ್ವಲಿ ಎಲಿಜಿಬಲ್ ಪೊಲಿಟಿಷಿಯನ್. ಹೋರಾಟದಿಂದ ಬಂದಂಥವ್ರು, 2 ಸತಿ ಮುಖ್ಯಮಂತ್ರಿ, 3 ಸತಿ ಆಗಿರುವಂಥವ್ರು. ಅವ್ರ ಬಾಯಲ್ಲಿ ಬರ್ತಾ ಇದೆ ಅಂತಂದರೆ ಆ ಒಂದು ಗುಣಗಳು, ಒಂದು ನಾಯಕತ್ವ ಗುಣ ಈ ಇಂಡಿಯಾ ಅಲಯನ್ಸಲ್ಲಿದೆ. ಅಲ್ಲಿ ಯಾವುದಿದೆ ರೀ? ಅಲ್ಲಿ ಇನ್ನೊಬ್ಬರನ್ನ ನೀವು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಮೀ ಆರ್ ಮೈ ವೇ ಆರ್ ಹೈವೇ ಆ ಥರ ನಡೀತಾ? ಒಂದು ಅಲಯನ್ಸ್ ಅಂದಾಗ ಒಂದೊಂದು ರಾಜ್ಯಗಳಲ್ಲೂ ಒಂದೊಂದು ಓಟು ಇಂಪಾರ್ಟೆಂಟು. ನೀವು ಒಂದೊಂದು ಸ್ಟೇಟಲ್ಲೂ ಮುಗಿಸ್ಕೊಂಡು ಬಂದಮೇಲೆ ಎಲ್ಲಿಂದ ಗೆಲ್ಬಲ್ರಿ? ಬರೀ ಒಂದೇ ಫೇಸಾ? ಅದು ಅವ್ರಿಗೆ ಬಿಟ್ಟಿದ್ದು ಬಿಡ್ರಿ. ಅಲ್ಲ, ಬಟ್ ನಮ್ದು ಇಷ್ಟು ಚರ್ಚೆ ಮಾಡ್ತಿದ್ರಲ್ಲ ಸರ್, ನೀವು ಅವ್ರದ್ದು ಕೇಳಬೇಕಲ್ಲ. ಒಂದು ನಿಮಿಷ ಸೂರಜ್ ಹೆಗಡೆ, ನಾಳೆ ದಿವಸ NDA ಒಕ್ಕೂಟದ ಸಭೆಯಲ್ಲಿ ಇನ್ಯಾರಾದರೂ ಮಿತ್ರ ಪಕ್ಷಗಳವರು ಬಂದು ಮೋದಿನೇ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾಕೆ ಆಗಬೇಕಪ್ಪ, ಇನ್ನೊಬ್ರು ಆಗಲಿ ಅಂತ ಯಾರು ಪ್ರಪೋಸ್ ಮಾಡಿದ ದಿವಸ ಅವ್ರ ಚರ್ಚೆ, ಅವ್ರನ್ನ ಈಚೆ ಆಗ್ತಾರೆ. ಆ ಮಿನಿಟಲ್ಲಿ ಅವ್ರನ್ನ ಮೀಟಿಂಗ್ ಈಚೆ ಕಳಿಸ್ತಾರೆ. ಸರ್ ಅಜಿತ್ ಅವರೇ, 2014ರಲ್ಲಿ ಇದೇ ಮೋದಿ ಅವ್ರ ಹೆಸರು ಇರಲಿಲ್ಲ, ಅದು LK ಅದ್ವಾನಿ ಅವ್ರ ಹೆಸರಿತ್ತು. ಪ್ರಶಾಂತ್ ಮಾತಾಡೋರು ಚೆನ್ನಾಗಿ ಗೊತ್ತು ಇಲ್ಲ. ಫಸ್ಟ್ ಅವತ್ತು ಗೋವಾ ನಡೆದಾಗ ಸಭೆ ಅದ್ವಾನಿ ಅವ್ರ ಹೆಸರಿತ್ತು, ಪರಿಕರ್ ಅವ್ರ ಹೆಸರಿತ್ತು. ಪರಿಕರ್ ಅವ್ರು ಬಂದು ಗೋವಾ ಅವತ್ತು ಅಧಿವೇಶನ ಆದ್ಮೇಲೆ ಅಲ್ಲಿಂದ ಇತ್ಯರ್ಥ ಆಗಿದ್ದು. ಪ್ರಧಾನಮಂತ್ರಿ ಅಭ್ಯರ್ಥಿ ಆದ್ರು. ಅದಾದ್ರು ಅವ್ರಿಗೆ 300 ಸೂರಜ್ ಪ್ರಶ್ನೆ ಹಿಂದೆ ಒಂದ್ಸಲ ಬಂದಾಗ ಪ್ರಶಾಂತ್ ಒಂದು ಪ್ರಶ್ನೆ ಕೇಳಿದ್ರು. ಇದು ಇದೇ ರೀತಿಯ ಪ್ರಶ್ನೆ ಬಂತು. ಕೇಳಿದ್ದು ವಜ್ರೇಶ್ವರಿ ಕಂಬೈನ್ಸ್ ನೀವು ರಾಜ್ಕುಮಾರ್ನೇ ಹಾಕೊಂಡು ಸಿನಿಮಾ ಯಾಕೆ ಮಾಡ್ತೀರಿ ಅಂತ ವಜ್ರೇಶ್ವರಿ ಕಂಬೈನ್ಸ್ ಅವ್ರಿಗೆ ಕೇಳಿದ್ರೆ ಏನ್ ಹೇಳ್ಬೇಕು ಅವರು? ರಾಜ್ಕುಮಾರ್ ಇದಾರ್ರಿ ಅವ್ರ ಹತ್ರ, ವಜ್ರೇಶ್ವರಿ ಕಂಬೈನ್ಸ್ ಅವ್ರ ಹತ್ರ ನೀವು ರಾಜ್ಕುಮಾರ್ನೇ ಯಾಕೆ ಹಾಕೊಂಡು ಸಿನಿಮಾ ಮಾಡ್ತೀರಿ ಅಂತ ಕೇಳಿದ್ರೆ ಏನ್ ಹೇಳ್ತಾರ ಅವರು? ರಾಜ್ಕುಮಾರ್ ಇದಾರೆ ಅವ್ರ ಹತ್ರ, ಅಜಿತ್ ಅವರೇ ಮಾಡ್ತಾರೆ. ಅದನ್ನ ಸರಿ. ಹಂಗಂದ್ರೆ ನೀವು ಮುತ್ಸದ್ದಿ ರಾಜಕಾರಣಿಗಳಾಗಿದ್ದಂತ LK ಅದ್ವಾನಿ ಅವ್ರನ್ನ ನೀವು ಇವತ್ತು ಮಾರ್ಗದರ್ಶನ ಮಂಡಳ, ಜಗದೀಶ್ ಶೆಟ್ಟರ್ ಅವ್ರನ್ನ ಮಾರ್ಗದರ್ಶನ ಮಂಡಳ, ಅವ್ರು ನಿಮ್ಮ ಪಾರ್ಟಿ ನಮ್ಮ ಪಾರ್ಟಿಗೆ ಬಂದಿದ್ದಾರೆ. ಈಗ ಇಲ್ದಿದ್ರೆ ಸೌದಿ ಅವ್ರನ್ನ ಮಾರ್ಗದರ್ಶನ ಮಂಡಳ, ಮುರಳಿ ಮನೋಹರ್ ಜೋಶಿ ಅವ್ರನ್ನ ಇವ್ರನ್ನ ಕರಿತಾ ಇಲ್ಲ. G23 ಅಂತ ಒಂದು ಗುಂಪೆ ತಯಾರಾಗಿತ್ತು ನಿಮ್ಮಲ್ಲಿ ಹಿರಿಯರು. ಅದಿರ್ಲಿ ಸರ್, ಅದಿರ್ಲಿ ಅಲ್ರಿ. ಅನೌನ್ಸ್ ಮಾಡ್ತಾರೆ. ಗುಲಾಂ ನಬಿ ಆಜಾದ್ ಅಂತ, ಗುಲಾಂ ನಬಿ ಆಜಾದ್ ಅನೌನ್ಸ್ ಮಾಡ್ತಾರೆ. ಮಾತಾಡಕ್ಕೆ ಎಲ್ಲಿದೆ? ಒಂದೇ ನಿಮಿಷ ಈಗ ಪ್ರಶಾಂತ್ ಸರ್, ಒಂದೇ ನಿಮಿಷ. ಪಂಡಿತ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇದ್ದಾಗ ನೀವು ಬೇರೆಯವ್ರ ಹೆಸರನ್ನು ತೆಗೆದುಕೊಳ್ತಿದ್ರ? ಅವಾಗ್ಲೂ ಬಂತಲ್ಲ ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಆದ್ಮೇಲೆ ಇಂದಿರಾ ಗಾಂಧಿ ಬಂದಿತ್ತು. ನೀವು ನಿಮ್ಮ ನಾಯಕ ನೋಡಿ, ಯಾವ ನಾಯಕತ್ವಕ್ಕೆ 300 ಸೀಟ್ಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇದ್ದಾಗ, ಮತ್ತು ಈಗ ಯಡಿಯೂರಪ್ಪನವರ ನಾಯಕತ್ವ ಇತ್ತು, ಬೇರೆ ಮುಖ್ಯಮಂತ್ರಿ ಅಭ್ಯರ್ಥಿ ಪ್ರಶ್ನೆ ಬರ್ತಾ ಇರಲಿಲ್ಲ. ಅಲ್ಲ, NDA ನಿಮ್ಮಲ್ಲಿ ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ನೀವು ಸತತವಾಗಿ ಪ್ರಧಾನಮಂತ್ರಿ ಮಾಡ್ತಿದ್ದ ಗಾಂಧಿ ಕುಟುಂಬಕ್ಕೆ ಇವತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿದ್ರೆ 300 ತರುವ ಶಕ್ತಿ ಇಲ್ಲ. ಅದಕ್ಕೆ ನೀವು ಮಿತ್ರರ ಬಳಿ ಹೋಗಿದ್ರಿ. ಇಲ್ಲ, ನೀವು ಯಾವಾಗ ಮಿತ್ರರ ಬಳಿ ಹೋಗಿದ್ರಿ? ಅದು ತಪ್ಪಲ್ವಾ ಸರ್? ಯಾಕಂದ್ರೆ ನೀವು UPA ಬಂದಾಗ, ನೀವು UPA ಬಂದಾಗ 99ರವರೆಗೆ 99 ಭಾರತದ ರಾಜಕಾರಣದಲ್ಲಿ ಸೋನಿಯಾ ಗಾಂಧಿ ಬಂದ ಮೇಲೆ ಈ ಮಿತ್ರರ ಜೊತೆ ಮಾತುಕತೆ, ಇಫ್ ಐ ಆಮ್ ರೈಟ್, ಪಚ್ಮರಿ ಅಧಿವೇಶನದಲ್ಲಿ ಆ ತೀರ್ಮಾನವನ್ನು ಮೊದಲ ಬಾರಿ ಕಾಂಗ್ರೆಸ್ ತೆಗೆದುಕೊಳ್ತು, ನಾವು ಮಿತ್ರರನ್ನು ಸಂಪಾದಿಸಬೇಕು ಅಂತ. ಯಾವಾಗ ನಿಮಗೆ ಅರ್ಥ ಆಯಿತು ನಮಗೆ 273 ತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲ. ಇವತ್ತು BJPಗೆ ಅವ್ರಿಗೆ ಸಾಮರ್ಥ್ಯ ಇದೆ ರೀ. ಮೋದಿ ಹೆಸರಿನ ಮೇಲೆ ಅವರು 300 ತೆಗೆದುಕೊಳ್ತಾರೆ ಅಂದಾಗ ಅವ್ರು ಯಾಕೆ ಬೇರೆ ಪ್ರಧಾನಮಂತ್ರಿ ಅಭ್ಯರ್ಥಿ? ಒಂದು ಪ್ರಶ್ನೆ ನಾನು ಕೇಳ್ತಿರೋದು, ನಮ್ಮ ಒಕ್ಕೂಟದ ಬಗ್ಗೆ ಒಳಗಡೆ ಆಂತರಿಕವಾಗಿ ಚರ್ಚೆ ಆಗಿ ಅದಕ್ಕೆ ಆಗಲೇ ಸ್ಪಷ್ಟನೆ ಕೊಟ್ಟಿರುವಂಥ ನಮ್ಮ ಅಧ್ಯಕ್ಷರು ಮಾತಾಡಿದ ಮೇಲೆ ನಾವು ಯಾರು ಬೇರೆ ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ನೀವು DK ಅವರು ಸ್ಟೇಟ್ಮೆಂಟ್ ಕೊಡಲಿಲ್ಲ, ಯಾಕೆ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಡಿ? ಯಾಕಂದರೆ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಅದೊಂದು ಆಂತರಿಕ ಡಿಸಿಪ್ಲಿನ್. ಆದ್ರೆ ನೀವು ಕೇಳಿದಾಗ ಈ ವಿಚಾರಗಳನ್ನ ಅಲ್ಲಾಗ್ತಿರೋದೇನು ಅಂದ್ರೆ ಒಂದು ಸರ್ವಾಧಿಕಾರನ
ಅಂದ್ರೆ ಇಂದಿರಾ ಗಾಂಧಿ ಇದ್ದಾಗ ಇಂದಿರಾ ಗಾಂಧಿ ಹೊರತುಪಡಿಸಿ ಬೇರೆ ಯಾರು ಪ್ರಧಾನಿ ಆಗೋ ಚರ್ಚೆ ಆಗ್ತಿತ್ತು ನಿಮ್ಮ ಪಕ್ಷದಲ್ಲಿ? ಅಜಿತ್ ಅವರವರು ಇಂದಿರಾ ಗಾಂಧಿ ಅವರು ಮಾಡಿ ಸರ್ವಾಧಿಕಾರ ಅಂತ ನೀವು ಗಲಾಟೆ ಮಾಡಿ ಬಂದಿದ್ದು, ಅಂದ್ರೆ ನೀವು ಅದನ್ನ ಯಾಕೆ ಇದು ಮಾಡ್ತೀರಾ, ಅನ್ವಯಿಸ್ತಿದ್ದೀರಾ? ಹಿಂಗಲ್ಲ, ಈಗ ಹೆಂಗ್ ಗೊತ್ತಾ ಪಾಪ, ನೀವು ಸೂರಜ್ ಅವ್ರನ್ನು ಬಹಳ ಇಕ್ಕಟ್ಟಿಗೆ ಸಿಗಾಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಸ್ಥಿತಿನ ಇವ್ರಿಗೂ ಇದೆ ಇಲ್ಲಿ ಕುತ್ಕೊಂಡಾಗ. ಈಗ ಸೌಜನ್ಯಕ್ಕಾದ್ರು ಯಾರು ಮಮತಾ ಬ್ಯಾನರ್ಜಿ ಮಾಡಿರೋ ಸ್ಟೇಟ್ಮೆಂಟ್ಗೆ ಸೌಜನ್ಯಕ್ಕಾದ್ರೂ ಖರ್ಗೆ ಅವ್ರ ಬಗ್ಗೆ ಇಷ್ಟೊಂದು ಪ್ರೀತಿ ಮಾತಾಡೋರು ಇರ್ಲಿ ಬಿಡಿ ಅಂತ ಅನ್ಬೋದಿತ್ತು. ಇವತ್ತವರೆಗೂ ಅವ್ರಿಬ್ರು ಸ್ಟೇಟ್ಮೆಂಟ್ ಮಾಡಿಲ್ಲ. ಯಾರು ಸೋನಿಯಾ ಗಾಂಧಿನೂ ಅದೇ ಸಭೆನಲ್ಲಿದ್ದಾರೆ, ರಾಹುಲ್ ಗಾಂಧಿನೂ ಆ ಸಭೆನಲ್ಲಿದ್ದಾರೆ. ಖರ್ಗೆ ಅಧ್ಯಕ್ಷರಿಗಿಂತ ಪವರ್ಫುಲ್ ಸೋನಿಯಾ ಗಾಂಧಿನ ಅಥವಾ ರಾಹುಲ್ ಗಾಂಧಿ? AICC ಅಧ್ಯಕ್ಷ ಸ್ಥಾನಕ್ಕೆ ಅದು ಗೌರವ ಇದೆ. ಒಂದೇ ನಿಮಿಷ, ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ, ರಾಹುಲ್ ಗಾಂಧಿ ಪವರ್ಫುಲ್, ಸೋನಿಯಾ ಗಾಂಧಿ ಪವರ್ಫುಲ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪವರ್? AICC ಅಧ್ಯಕ್ಷರ ಸ್ಥಾನಕ್ಕೆ ಸರ್ವೋನ್ಮುಖ ಇದು ಏನಂತೀರ ಅಟ್ಮೋಸ್ಟ್ ಗೌರವ ಇದೆ ಅಲ್ವಾ? ಹಂಗಿದ್ರೆ ಇಂಡಿಯಾ ಸಭೆಗೆ ಮೂರ್ ಜನ ಯಾಕೆ ಹೋಗ್ತಾರೆ ಸರ್? ಹೌದು, ಮೂರ್ ಜನ ಬರ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಹೋಗ್ತಾರೆ, ರಾಹುಲ್ ಗಾಂಧಿ ಹೋಗ್ತಾರೆ, ಖರ್ಗೆ ಸುಪ್ರೀಮೋ ಖರ್ಗೆ ಹೇಳಿದ್ದಾರೆ ಫೈನಲ್ ಅಂದ್ಮೇಲೆ ಇವರಿಬ್ರು ಹಾಕ್ಬೇಕು ಸರ್. NCP ಇಂದ 3 ಜನ ಬರ್ತಾರೆ, ಬೇರೆ ಪಾರ್ಟಿ ಪ್ರಸ್ತುತ ಅಲ್ಲ ಬಿಡಿ. ನ್ಯಾಷನಲ್ ಲೆವೆಲ್ದಲ್ಲ ನಾನು ಚರ್ಚೆ ಮಾಡ್ತಾರೆ. ಕರ್ನಾಟಕದ ಲೆಕ್ಕಾಚಾರಗಳು ಚೇಂಜ್ ಆಗ್ತವೆ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ನೀವು ಟಾರ್ಗೆಟ್ 20 ಅಂತೀರಿ, ಅವರು ಟಾರ್ಗೆಟ್ 20 ಅಂತಾರೆ, ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ತಪ್ಪಿಲ್ಲ, ಬಟ್ ಪ್ರತಿಯೊಬ್ಬರು ಕನ್ನಡಿಗರಿಗೂ ಒಂದು ಸಂತೋಷ, ದೇವೇಗೌಡರ ಆದ ನಂತರ ಆ ಮಟ್ಟಕ್ಕೆ ರಾಜಕೀಯವಾಗಿ ಬೆಳೆದು ಅಲ್ಲಿ ತನಕ ಹೋಗಿರೋದು. ಅವರು ಕಾಂಗ್ರೆಸ್ ನಾಯಕರಾದರೂ ಸಹ ಭಾರತೀಯ ಜನತಾ ಪಾರ್ಟಿ ಇರಲಿ, JDS ಎಲ್ರಿಗೂ ಕರ್ನಾಟಕದ ಜನತೆ ಯಾವ ರೀತಿ ಸಂತೋಷ ಆಗಿದೆ, ಅಟ್ಲೀಸ್ಟ್ ಅವ್ರಿಗೆ ಆ ಲೆವೆಲಲ್ಲಿ ಗುರುತಿಸಿದಾರಂತ. ಬಟ್ ನಮಗೆ ದುಃಖ ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಉಪಯೋಗ ಮಾಡಿ ಕಡೆಗಣಿಸೋದು ಅವರ ಸಂಸ್ಕೃತಿ ಒಳಗೆ ಇದೆ. ಅವ್ರಿಗೆ ಸರ್ ಹೇಳ್ದಂಗೆ ಸಾಕಷ್ಟು ಬಾರಿ ಅವಕಾಶ ಇತ್ತು ದಲಿತರಿಗೆ ಮುಖ್ಯಮಂತ್ರಿ ಮಾಡೋಂಥದ್ದು. ದಲಿತ ನಾಯಕರದೇನು ಕೊರತೆ ಇಲ್ಲ ಕಾಂಗ್ರೆಸ್ಸಲ್ಲಿ, ಯಾವತ್ತೂ ಕೂಡ ಅವ್ರು ಮಾಡಲಿಲ್ಲ. ಅವರು ಬೇರೆ ಬೇರೆ ಕಾರಣಗಳಿಂದ ಅವ್ರು ಮಾಡಿ. ಈ ಸರ್ತಿ ಅಂತೂ ಪೂರ್ಣ ಅವಕಾಶ ಇತ್ತು. ಭಾಳ ಜನ ಈ ನಾವು ಸುಮಾರು ದಿನ ನಡೀತಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಈ 2023 ಚುನಾವಣೆಯಲ್ಲಿ, ಆವಾಗ ಕೂಡ ಚರ್ಚೆ ಆಯಿತು. ದಟ್ ಮೋಸ್ಟ್ಲಿ ಖರ್ಗೆ ಅವ್ರಿಗೆ ಕರ್ಕೊಂಡ್ಬಂದು ಈ ಸೈಲೆಂಟ್ ಇವರಿಬ್ಬರ ಮಧ್ಯದಲ್ಲಿ ಅವ್ರಿಗೆ ಮಾಡೋ ಸಾಧ್ಯತೆ ಅಂತ ಒಂದು ಗುಂಪಿತ್ತು ಅಲ್ಲಿಗೆ. ಕಾಂಗ್ರೆಸ್ನವ್ರಿಗೆ ಈಗ ಅವ್ರಿಗೆ ಆಲ್ಟರ್ನೇಟಿವ್ ಇಲ್ವೇ ಇಲ್ಲ ಅವ್ರಿಗೆ. ಇದರಿಂದ ಈ ಡಿಸಿಷನಿಂದ ಭಾಳ ಸ್ಮಾರ್ಟ್ ಮೂವ್ ಅದು. ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರಿಬ್ಬರು ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾಗಿ ದಿ ಎಂಡ್, ನೆಹರು ಗಾಂಧಿ ಫ್ಯಾಮಿಲಿಗೆ ದಿ ಎಂಡ್ ಅಂತ ದೇ ಹ್ಯಾವ್ ರಿಟನ್ ದಿ ಆಬಿಚರಿ ಆಫ್ ದಿ ನೆಹರು ಗಾಂಧಿ ಫ್ಯಾಮಿಲಿ. ಖರ್ಗೆ ಅವ್ರದ್ದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ಖರ್ಗೆ ಅವರು ಕಾಂಗ್ರೆಸ್ ಪ್ಲಸ್, ಅವರು ಎಲ್ರಿಗೂ ಬೇಕಾಗಿರೋವಂಥವ್ರು. ಇವತ್ತಿಂದನೇ ನೋಡಿ, ಯಾವ ಕರ್ನಾಟಕದ ನಾಯಕರಿರಲಿ ಅಥವಾ ರಾಷ್ಟ್ರ ಮಟ್ಟದ ನಾಯಕರಿರಲಿ ಭಾಳ ಸಂತೋಷ ವ್ಯಕ್ತಪಡಿಸಲಿಲ್ಲ. ಇಲ್ಲದಿದ್ರೆ ಇಷ್ಟೊತ್ತಿಗೆ ಕರ್ನಾಟಕದಲ್ಲಿ ಬೀದಿಯಲ್ಲಿ ಪಟಾಕಿ ಹೊಡೆದು ಸ್ವೀಟ್ ಹಂಚಿರೋರು ಏನಾದರೂ ಮಾಡಿದಾರೋ? ಆದ್ರೂ ಸಹ ಆದ್ರೂ ಸಹ ಒಂದು ಚರ್ಚೆ ನಡೆದ್ರೂ, ಯಾಕೆಂದ್ರೆ ಭಯ. ನಾವು ಮಾಡಿಬಿಟ್ರೆ ಎಲ್ಲಿ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು DK ಶಿವಕುಮಾರ್ ಮತ್ತು ಇವ್ರಿಗೆ ಬೇಜಾರಾಗೋಗ್ಬಿಡುತ್ತೆ. ಆ ಕಡೆಯಿಂದ 9 ಮನಸ್ಸಿಂದ ಅವ್ರಿಗೆ ಒಪ್ಪಿಗೆ ಇಲ್ಲ, ಜನರಿಗೆ ಒಪ್ಪಿಗೆ ಇದೆ. ದಟ್ ಅಂಥ ಒಬ್ಬರು ಮೇಧಾವಿ ರಾಜಕಾರಣಿ ಹಂತವಾಗಿ ಸೂರಜ್ ಅವರು ಹೇಳ್ದಂಗೆ 50 ವರ್ಷದ ದೀರ್ಘ ಕಾಲದಲ್ಲಿ ಹೋಗಿದ್ದಾರೆ. ಬಟ್ ನಾವು ಇದಕ್ಕೆ ಏನು ಕಂಟೆಸ್ಟ್ ಮಾಡ್ತೀವಿ ಅಂದರೆ, ಇವತ್ತಿನ ದಿನ ನಾವು ತುಂಬ ಕ್ಯಾಸ್ಟ್ ತುಂಬ ಇತ್ಯಾದಿಗಳು ಮಾಡ್ಕೊಳ್ಳೋಕ್ಕಿಂತ ಭಾರತ ಬೇರೆ ಹಂತಕ್ಕೆ ಹೋಗ್ಬಿಟ್ಟಿದೆ, ಅಭಿವೃದ್ಧಿ ಹಂತಕ್ಕೆ ಹೊಟ್ಟೋಗ್ಬಿಟ್ಟಿದೆ. ಇವರಿಗೆ ವಿನಾಕಾರಣ ಒಂದು ಬಲಿಪಶು ಮಾಡಿ ಇವರಿಂದ ಓಟ್ ಸಿಗತ್ತೆ, ಮುಸಲ್ಮಾನರಿಂದ ಓಟ್ ಸಿಗತ್ತೆ, OBCಯಿಂದ ಓಟ್ ಸಿಗತ್ತೆ ಅಂತ ಕಾಂಗ್ರೆಸ್ ಕೇವಲ ಉಪಯೋಗ ಮಾಡ್ಕೊಂಡು ಬಂದಿದೆ ಹೊರತು ಕಾಂಗ್ರೆಸ್ನವರೇ ಇನ್ನೂ ಸಂತೋಷ ವ್ಯಕ್ತಪಡಿಸಲಿಲ್ಲ. ಬೇರೆಯವರಿಬ್ಬರು ಮಾತ್ರ ಪ್ಲಸ್ 12 ಜನ ಮಾತ್ರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನೋಡೋಣ, ಇನ್ನು ಭಾಳ ಮುಂದೆ ಸಮಯ ಕೂಡ ಇದೆ. ಈಗಾಗಲೇ ಐತಿಹಾಸಿಕವಾಗಿ ಪಚ್ಚಮಾರಿಲಾಗಿದ್ದು ಅಲ್ಲಾಗಿದ್ದು ಎಲ್ಲ ಹಿಸ್ಟ್ರಿ ಒಳಗೆ ನಾವು ತೆಗೆದಿದ್ವಿ. ನಾವೀಗ ಭವಿಷ್ಯ ನೋಡೋಣ ಏನು ಮಾಡ್ತಾರೆ ಅಂತ. ಕಾಂಗ್ರೆಸ್ ಒಳಗೇ ಅವ್ರಿಗೆ ಅಧ್ಯಕ್ಷರು ಮಾಡಿದ ನಂತರ ಅವ್ರಿಗೆ ದರ್ ಇಸ್ ಎ ಸೂಪರ್ ಹೈಕಮಾಂಡ್. ಪಾಪ ಹೇಗೆ ಎಷ್ಟೇ ಕಷ್ಟದಲ್ಲಿ ಕಾಂಗ್ರೆಸ್ ಇರುವಾಗ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಷಕ್ಕೆ ಯಾವತ್ತೂ ಕೂಡ ಅವರು ದ್ರೋಹ ಮಾಡದೆ, ಏನೇ ಇದ್ರು ಕಾಂಗ್ರೆಸ್ ಲೋಯೆಸ್ಟ್ ಪೊಸಿಷನ್ ಹೋಗುವಾಗ ಯಾರ್ಯಾರ ಮೇಲೆ ಒಬ್ರು ಡಿಪೆಂಡ್ ಆಗಬೇಕು ಅಂದರೆ ಹೈಕಮಾಂಡ್ ಇಸ್ ಡಿಪೆಂಡೆಂಟ್ ಆನ್ ಖರ್ಗೆ. ಮತ್ತು ಯಾರ ಬಗ್ಗೆ ನೀವು ಆದಿವಾಸಿ ರಾಷ್ಟ್ರಪತಿ ಮಾಡಿದಾಗ ದಟ್ ಇಸ್ ಸೋಷಿಯಲ್ ಜಸ್ಟಿಸ್. ನೀವು ಮೋಹನ್ ಯಾದವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ಸೋಷಿಯಲ್ ಜಸ್ಟಿಸ್. ನೀವು ವಿಷ್ಣುದೇವ್ ಸಾಯರನ್ನ ಮುಖ್ಯಮಂತ್ರಿ ಮಾಡಿದಾಗ ಸೋಷಿಯಲ್ ಜಸ್ಟಿಸ್. ಮಾಡಿದ್ರೆ ಸಂತೋಷ. ಜಾತಿ ಯಾಕೆ ಚರ್ಚೆ ಮಾಡ್ತೀರಿ? ದೇಶ ಎಲ್ಲಿಂದ ಎಲ್ಲಿಗೂ ಮೀರಾ ಕುಮಾರ್ ಯಾವ ಪಾರ್ಟಿಯವರು?
ಕಮ್ಯುನಿಟಿ ಬಿಲಾಂಗ್ ಆಗ್ತಾರೆ ಬಿಡೋದಿಲ್ಲ ಅವ್ರಿಗೆ. ತೀರ್ಮಾನ ಬಂದ ನಂತರನು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ದೇ ಆರ್ ಸೈಲೆಂಟ್ ಆನ್ ದಿಸ್ ಮ್ಯಾಟರ್. ಸಪೋರ್ಟ್ ಕಾಂಗ್ರೆಸ್ ಒಳಗೆ ಅವ್ರಿಗೆ ಸಪೋರ್ಟ್ ಸಿಗ್ಲಿಲ್ಲ. ಹೊರಗಡೆಯಿಂದ ಬೇರೆ ಪಕ್ಷದವರು ಅವ್ರು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ, ಆಯ್ತು ಖರ್ಗೆ ಅಂತ. ಪಾಲಿಟಿಕ್ಸ್ ಅಪಾರ್ಟ್ ನಾವು ಫಾಲ್ಟ್ ಲೈನ್ಸ್ಗಳನ್ನು ನೋಡಬೇಕಾಗತ್ತೆ. ಒಬ್ಬ ದಲಿತನ ಹೆಸರು ಬಂದಾಗ ನಾನು ಅಲಂಕಾರಿಕ ಪದಗಳಿಗೆ ನಾವು ಭಾಳ ಸಂಭ್ರಮಿಸ್ತೀವಿ. ಯಾವುದು ರಾಷ್ಟ್ರಪತಿ ರಾಜ್ಯಪಾಲರನ್ನು ಮಾಡಿದಾಗ ಸಂಭ್ರಮಿಸ್ತೀವಿ. ಆದರೆ ಒಂದು ಕಾರ್ಯಾಂಗ ಮತ್ತು ಶಾಸಕಾಂಗದ ಮೇಲೆ ಹಿಡಿತವನ್ನು ಹೊಂದಿರತಕ್ಕಂಥ ಪದಕ್ಕೆ ದಲಿತನನ್ನು ಕೂರಿಸುವಾಗ, ಈಗ ಮಾಯಾವತಿ ಶಿ ವಾಸ್ ಸೆಲ್ಫ್ ಮೇಡ್, ಹೌದು, ಅದನ್ನು ಬಿಟ್ಟು ರಾಷ್ಟ್ರೀಯ ಪಕ್ಷಗಳು ದಲಿತರನ್ನು ಮಾಡುವಾಗ ಯಾಕೆ ಮೀನಮೇಷ ಎಣಿಸ್ತವೆ? ಇದನ್ನು ನಾವು ಭಾಳ ಗಂಭೀರತೆ, ಇದನ್ನು ಪೊಲಿಟಿಕ್ಸ್ ಅಂದರೆ ಪಕ್ಷ ರಾಜಕಾರಣದಿಂದ ಹೊರಗಡೆ ತಂದು ಇದನ್ನು ಚರ್ಚೆ ಮಾಡಬೇಕಾಗತ್ತೆ. ಈಗ ಬಾಬು ಜಗಜೀವನ್ ರಾಮ್ರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಇತ್ತು, ಆಗ ಯಾಕೆ ಮೊರಾರ್ಜಿ ದೇಸಾಯಿರನ್ನು ಪ್ರಧಾನಮಂತ್ರಿ ಮಾಡಿದರು? ಈ ಚರ್ಚೆ ನಡೀಬೇಕು. ಕರ್ನಾಟಕದಲ್ಲಿ ಗೋವಿಂದ ಕಾರಜೋಳರನ್ನ ಬಿಜೆಪಿ ಅಧ್ಯಕ್ಷ ಮಾಡುವ ಒಂದು ಪ್ರಪೋಸಲ್ ಇತ್ತು, ಯಾಕೆ ಅದನ್ನು ನಿರಾಕರಿಸಲಾಯಿತು? ಇವತ್ತು ಮಧ್ಯಪ್ರದೇಶ, ಛತ್ತೀಸ್ಗಢ ಅಥವಾ ರಾಜಸ್ಥಾನದಲ್ಲಿ ಒಬ್ಬ ನಾನು ಅವ್ರನ್ನ ಮಾಡಿ ಅಥವಾ ಮಾಡಬೇಡಿ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲ, ಆದರೆ ಚಾಯ್ಸ್ ಮಾಡುವಾಗ ಯಾಕೆ ನಿರಾಕರಿಸಲಾಗುತ್ತೆ? ಯಾಕೆ ಹಿಂಜರಿಕೆ? ಆ ಫಾಲ್ಟ್ ಲೈನ್ಸ್ಗಳ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಆ ಕಾರಣದಿಂದ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಬಂದಾಗ ಮಾಡುತ್ತೋ ಇಲ್ವೋ ಅಂತಕ್ಕಂಥದ್ದು ಕೂಡ ಒಂದು ಚರ್ಚೆಯ ವಿಷಯ. ಸಣ್ಣ ಬ್ರೇಕ್. 47 ನಿಮಿಷ ಚರ್ಚೆ ಆಯಿತು. ನನ್ನ ಮೂಲ ಪ್ರಶ್ನೆಗೆ ಯಾರೂ ಉತ್ತರ ಕೊಡ್ತಿಲ್ಲ. ಪ್ರಶಾಂತ್, ಕರ್ನಾಟಕದ ಕಾಂಗ್ರೆಸ್ ಕೇಳಿದ್ರು ಒಂದು ಎನರ್ಜೈಸ್ ಅಂತೂ ಆಗುತ್ತೆ. ಮಲ್ಲಿಕಾರ್ಜುನ್ ಈ ಕರ್ನಾಟಕದವರೊಬ್ಬರು ನಮ್ಮವರೊಬ್ಬರು ಪ್ರಧಾನಿ ಆಗ್ತಾರೆ ಅಂದಾಗ ಅದು ನಿಶ್ಚಿತವಾಗಿ ಕರ್ನಾಟಕದಲ್ಲಿ ನೋಡಿ, ಈಗಲೇ ದಲಿತ್ ರೈಟ್, ಕುರುಬ, ಮುಸ್ಲಿಂ ಒಂದು ಫಾರ್ಮಿಡಬಲ್ ಕಾಂಬಿನೇಷನ್ ಇದೆ ಕಾಂಗ್ರೆಸ್ಗಿದೆ. ಜೊತೆಗೆ ಉಳಿದ ಮತಗಳನ್ನು ತಂದಾಗ ಕಾಂಗ್ರೆಸ್ 43%ವರೆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದಾಗ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ದೊಡ್ಡ ಲಾಭ ಆಗುವ ಸಾಧ್ಯತೆಗಳು, ಇನ್ನೊಂದು ದಲಿತ್ ಪಾಪ್ಯುಲೇಷನ್ ಒಂದು ವೇಳೆ ಈಗ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ತಾರಾ ಇಲ್ವಾ ಅದು ಮುಂದಿನ ಪ್ರಶ್ನೆ. ಆದರೆ ಪ್ರಪಂಚದಲ್ಲೇ ಮಾತಾಡೋಣ. ಒಂದು ಸ್ವಲ್ಪ ಕರ್ನಾಟಕದಲ್ಲಿ ಇನ್ನೂ ಲೆಫ್ಟ್ ರೈಟ್ ಒಟ್ಟಿಗೆ ತರ್ತಕ್ಕಂಥ ಪ್ರಯತ್ನವನ್ನೇನಾದರೂ ಕಾಂಗ್ರೆಸ್ ಮಾಡಿದರೆ ಜಾಣತನದಿಂದ ಒಂದು ದೊಡ್ಡ ಲಾಭ ಆಗ್ಬೋದು. ಒಂದು ಮೈನಸ್ ಕೂಡ ಇದೆ ಈಗಲೇ, ಅಂದರೆ ದಲಿತ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂದಾಗ ಈಗೇನು ಲಿಂಗಾಯತ ಮತ್ತು ಒಕ್ಕಲಿಗ ಮತಗಳಿವೆ, ಉಳಿದ OBC ಮತಗಳಿವೆ, ಅವುಗಳು ಕೌಂಟ್ರ್ ಪೊಲರೈಸೇಷನ್ ಕೂಡ ಆಗ್ಬೋದು. ಯು ಕ್ಯಾನಾಟ್ ಡಿನೈ ಇಟ್. ಅಲ್ಲ, ಅದು ನನಗೆ ಬೇರೆ ರಾಜ್ಯಗಳಲ್ಲಿ ಆಗ್ಬೋದು, ಕರ್ನಾಟಕದಲ್ಲೂ ಆಗುತ್ತೆ. ಕರ್ನಾಟಕದಲ್ಲೂ ಸಾಧ್ಯ ಇದೆ. ಹಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ 2008ರಲ್ಲಿ ರಾಜ್ಯಾಧ್ಯಕ್ಷರಾದಾಗ ಒಂದು ದೊಡ್ಡ, ಇವತ್ತು DK ಶಿವಕುಮಾರ್ ಹೆಸರಿಗೆ ಹೆಂಗೆ ಒಕ್ಕಲಿಗರು ಮತ್ತು ಲಿಂಗಾಯತರು ಒಟ್ಟಿಗೆ ಬಂದರು, ಹಾಗೆ ಖರ್ಗೆ ಅವ್ರ ಹೆಸರಿದ್ದಾಗ ಯಾಕೆ ಬರಲಿಲ್ಲ? ಸಿದ್ದರಾಮಯ್ಯ ಹೆಸರಿದ್ದಾಗ ಯಾಕೆ ಬರಲಿಲ್ಲ? ಈ ಜಾತಿ ರಾಜಕಾರಣ ಒಂದು ಕಡೆ ಲಾಭ ಆದರೆ ಇನ್ನೊಂದು ಕಡೆ ಅದರ ಕೌಂಟರ್ ಪೊಲರೈಸೇಷನ್ ನಿಶ್ಚಿತವಾಗಿ ಆಗುತ್ತೆ. ಆದರೆ ಒಬ್ಬ ಕನ್ನಡಿಗನಾಗಿ ಈಗ ಎಲ್ಲರೂ ಹೇಳುವಾಗೆ ಕನ್ನಡಿಗನಾಗಿ ಹಿ ಈಸ್ ದ ಬೆಸ್ಟ್ ಚಾಯ್ಸ್. ಯಾಕಂದ್ರೆ ನಾವು ಹತ್ತಿರದಿಂದ ನೋಡಿದ್ದೀನಿ ಪಾರ್ಲಿಮೆಂಟ್ನಲ್ಲಿ, ಲೋಕಸಭೆಯಲ್ಲಿ ಇಷ್ಟೊಂದು ತಯಾರಿ ಮಾಡಿಕೊಂಡು ನರೇಂದ್ರ ಮೋದಿ ಅಂಥ ಒಬ್ಬ ಸಮರ್ಥ ಜನಪ್ರಿಯ ಪ್ರಧಾನಮಂತ್ರಿಯನ್ನು ಎದುರಿಸಬೇಕಾದ್ರೆ ತನ್ನ ಮಾತಿನಿಂದ ಯು ನೀಡ್ ಟು ಹ್ಯಾವ್ ಸಮ್ ಕೆಪಾಸಿಟಿ. ಅದು ಖರ್ಗೆ ಅವರಲ್ಲಿ ಜಬರ್ದಸ್ತಾಗಿತ್ತು. ಅದು ನನಗನ್ಸುತ್ತೆ ನೋಡಿ, ಖರ್ಗೆ ಅವರು ಇವತ್ತಿಗೂ ನನಗೆ ಹತ್ತಿರದಿಂದ ಅವ್ರನ್ನ ನೋಡಿದಾಗ ತುಂಬ, ನಾನು 2009 ಅವ್ರು ದಿಲ್ಲಿಗೆ ಬಂದ ನಂತರ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ಒಂದು 10 ವರ್ಷ ಮೊದಲು ಖರ್ಗೆ ದಿಲ್ಲಿಗೆ ಬಂದಿದ್ದರೆ ಮನಮೋಹನ್ ಸಿಂಗ್ ಜಾಗದಲ್ಲಿ ಖರ್ಗೆ ಕುಳಿತಿರ್ತಿದ್ರು ಅಂತ ನನಗನ್ಸುತ್ತೆ. ಗಂಗಾಧರ ಮೂರ್ತಿ ಅವರು ನೇರವಾಗಿ ನಿಮ್ಮ ಮಿತ್ರ ಪಕ್ಷಕ್ಕೆ ಏಟು ಅಂತ ಅನ್ಸುತ್ತೆ. ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಆಗದೆ ಹೋದರೂ ಚರ್ಚೆ ಆಗುವುದು ಕೂಡ. ಅಲ್ಲ, ನೀವು ಹೇಳಿದ ಪ್ರಶಾಂತ್ ಅವರು ಹೇಳ್ದಂಗೆ ಆದರೆ ಲೆಕ್ಕದಲ್ಲಿ ಮಾತಾಡೋದಕ್ಕಿಂತ ಈ ಕರ್ನಾಟಕದ ರಾಜಕಾರಣದ ವಿಚಾರವಾಗಿ ಖರ್ಗೆ ಅವರ ಹೆಸರು ಏನು ಆಚೆ ಬಂದಿದೆ, ಕಾಂಗ್ರೆಸ್ಗೆ ಇದೊಂದು ದೊಡ್ಡ ಹೊಡೆತ ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂತ ಅಂದರೆ, ಆದರೆ ಅನ್ನೋದಿದೆಯಲ್ಲ ಅದೇ ಡೇಂಜರ್. ಇವಾಗ ಮಾಡಿದ್ರೆ ಒಂಥರ ಡೇಂಜರು, ಮಾಡದೇ ಇದ್ರೆ ಒಂಥರ ಡೇಂಜರು. ಈಗ ಹೆಂಗೆ ಸಿಕ್ಕಾಕೊಂಡಿದ್ದಾರೆ ಇವರು ಅಂತಂದರೆ, ಈಗ ಮಾನ್ಯ ಕರ್ನಾಟಕ ಇದೇ ಪ್ರಶ್ನೆ ನಮಗೆ ಕೇಳ್ದಂಗೆ, ನಾಳೆ ಬೆಳಗ್ಗೆ ನೀವು ಸಿದ್ದರಾಮಯ್ಯನವ್ರನ್ನೋ DK ಶಿವಕುಮಾರ್ನೋ ಕೇಳಿ, ಯಾವ ಕಾರಣಕ್ಕೂ ಅವರು ಈ ಮಮತಾ ಬ್ಯಾನರ್ಜಿ ಹೇಳದಷ್ಟು ಕಾನ್ಫಿಡೆಂಟಾಗಿ ಅವ್ರು ಹೇಳಲ್ಲ. ಯಾಕೆ ಹೇಳಲ್ಲ ಸರ್? ಸೇಮ್ ಹಿಂಗೆ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಅದು? ಆಮೇಲೆ ಖರ್ಗೆ ಅವರು ನ್ಯಾಷನಲ್ ಪೊಲಿಟಿಕ್ಸ್ ಸಿದ್ದರಾಮಯ್ಯ ಕಂಟೆಂಡರ್ ಅಲ್ಲ, ರಿಯಾಕ್ಷನ್
ಕರ್ನಾಟಕದಿಂದ ಒಬ್ಬರು, ಈಗ ನನಗೆ ಕೇಳಿದ್ರಿ ನೀವು ಖರ್ಗೆ ಅವರಾದ್ರೆ ಕರ್ನಾಟಕದಿಂದ ಒಬ್ಬ ಕನ್ನಡಿಗ ಇನ್ನೊಂದ್ಸಲ ಆಗ್ತಾನೆ ನಮಗೆ ಖುಷಿ ಅಂತ ಅಂದೆ. ನಾನು ಹೇಳಿದಷ್ಟು ಖುಷಿಯಾಗಿ ಸಿದ್ದರಾಮಯ್ಯನವರಾಗ್ಲಿ, ಸೂರಜ್ ಹೆಗಡೆ ಅವರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಆಗ್ಲಿ ಹೇಳಲಿಕ್ಕಾಗಲ್ಲ. ಅಲ್ಲ, ಈವನ್ ರಾಹುಲ್ ಗಾಂಧಿ ಅವ್ರ ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ರೆ, ಈ ಖರ್ಗೆ ಅವ್ರು ಮಾಡಿದ ಸ್ಟೇಟ್ಮೆಂಟ್ನ ರಾಹುಲ್ ಗಾಂಧಿ ಅವ್ರು ಮಾಡಿಬಿಟ್ಟಿದ್ರೆ ಇವರೆಲ್ಲರೂ ಮಾಡಿರೋರು. ಆದ್ರೆ ಖರ್ಗೆ ಅವ್ರು ಮಾತ್ರ ಮಾಡಿ ರಾಹುಲ್ ಗಾಂಧಿ ಅವರು ಅವರಿಬ್ರು ಮಾಡದೇ ಇರೋದ್ರಿಂದ ಇವ್ಯಾರು ರಿಯಾಕ್ಟ್ ಮಾಡಲ್ಲ. ಯಾಕೆಂದ್ರೆ ಪವರ್ ಸೆಂಟ್ರು ಪವರ್ ಇರೋದು, ಎಲ್ಲ ಪವರ್ ಇರೋದು ಇನ್ಕ್ಲೂಡಿಂಗ್ ಖರ್ಗೆ ಅವ್ರನ್ನ ಮಾಡ್ಬೇಕಾ ಇಳಿಸ್ಬೇಕಂತ ಪವರ್ ಇರೋದು ಅವರಿಬ್ರು ಕೈಲಿ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೈಲಿ. ನೀವು ನಿತೀಶ್ ಮತ್ತು ಲಾಲು ಶರದ್ ಪವಾರ್ ಒಪ್ಪದೆ ನೀವು ಏಕಾಏಕಿ ಖರ್ಗೆ ಅವರು ಮಮತಾ ಬ್ಯಾನರ್ಜಿ ಒಂದು ಸಭೆಯಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಮಾಡಿಬಿಟ್ರೆ ನೀವು ಅನೇಕ ಮಿತ್ರರನ್ನ ಕಳ್ಕೊಳ್ಬೇಕಾಗುತ್ತೆ. ಲಾಲು ಪಾಪ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೌದಲ್ವಾ? ಶರದ್ ಪವಾರ್ ಸೀನಿಯರ್ ಇದ್ದಾರೆ, ಅದೇ ಇಂಡಿಯಾದೊಳಗಡೆ ಇದ್ದಾರೆ. ಮಮತಾ ಬ್ಯಾನರ್ಜಿ ಆ ಗೂಗ್ಲಿನ ಯಾಕೆ ಎಸೆದ್ರು ಅನ್ನೋದೇ ಒಂದು ದೊಡ್ಡ ಚರ್ಚೆ. ಈಗ ಇಂಡಿಯಾ ಒಳಗಡೆ ಇನ್ಮೇಲೆ ಆಗೋ ಬೆಳವಣಿಗೆಗಳಿದಾವಲ್ಲ, ಅದು ದೇಶದ ರಾಜಕಾರಣದ ಮೇಲೆ, ಕಾಂಗ್ರೆಸ್ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಈ ಸಭೆಯ ಸೈಡ್ಲೈನ್ಸ್ನಲ್ಲಿ ಕಾಂಗ್ರೆಸ್ ನಾಯಕರು ಹೋಗಿ ಮಮತಾ ಬ್ಯಾನರ್ಜಿ ಜೊತೆ ಚರ್ಚೆ ಮಾಡಿದ್ದಾರೆ. ಎಷ್ಟು ಸೀಟ್ಗಳನ್ನು ಕೊಡ್ತೀರಿ? ಶಿ ಸೆಡ್ ಓನ್ಲಿ 2. ಮಾಲ್ದಾ ಮತ್ತೊಂದು ಸೀಟು, ಐ ಥಿಂಕ್ ಅಧೀರ್ ರಂಜನ್ ಚೌಧರಿ ಸೀಟು. ಇದೇ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಮೋದಿ ವಿರುದ್ಧ ವಾರಾಣಸಿಲಿ ಪ್ರಿಯಾಂಕಾ ಗಾಂಧಿ ಕಾಂಪೀಟ್ ಮಾಡಲಿ ಅಂತಂದ್ರೆ ಆ ಡಿಸಿಷನ್ ನಾನು ತಗೊಳ್ತೀನಿ ಅಂತ ಅಖಿಲೇಶ್ ಯಾದವ್ ಹೇಳಿದ್ರಂತೆ. ಹೌದಲ್ವಾ? ಕರೆಕ್ಟ್ ಅಲ್ವಾ? ನಾವು ಕೊಡ್ಬೇಕಲ್ಲ, ನೀವು ಬಿಟ್ಕೊಡೋದು ನಾವಲ್ಲ. ಇಲ್ಲಿ ಏನಾಗಿದೆ, ಆ ನಿರ್ಧಾರ ನಾವು ತಗೊಳ್ತೀವಿ ಅಂತ ಅಖಿಲೇಶ್ ಯಾದವ್ ಹೇಳಿದ್ರು. ಇಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ ಗೊತ್ತಾ? ಕರ್ನಾಟಕದಲ್ಲಿ ಒಂದು ಬಿಟ್ರೆ, ಕರ್ನಾಟಕದಲ್ಲಿ ಅವ್ರು ಯಾರು ಅಲಯನ್ಸ್ ಪಾರ್ಟ್ನರ್ ಇಲ್ಲ, ಬಿಟ್ಬಿಡಿ. ಆಮ್ ಆದ್ಮಿ ಅವರು ಇದ್ದಾರೆ, ಅವ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ. ಕರ್ನಾಟಕ ಒಂದು ಬಿಟ್ಟರೆ ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೆ ನಾವು ಹೋಗಿ ನೀವು ಕಾಂಗ್ರೆಸ್ ಮೆಜಾರಿಟಿಯಾಗಿ ನನಗೆ ಈ ಸೀಟ್ ಬೇಕೇ ಬೇಕು ಅಂತ ಕೇಳೋ ಪರಿಸ್ಥಿತಿ ಕಾಂಗ್ರೆಸ್ ಇಲ್ಲ. ಎಲ್ಲ ನಿಮಗೆ ಇಂಡಿಯಾ ಪಾರ್ಟ್ನರ್ಗಳ ಜೊತೆನೇ ನೀವು ಬಾರ್ಗೇನ್ ಮಾಡ್ತಾ ಕೂರಬೇಕು. ವೆಸ್ಟ್ ಬೆಂಗಾಲ್ಗೆ ಹೋಗಿ ಅವ್ರು ಕೊಟ್ಟ ಸೀಟ್ ತೊಗೋಬೇಕು, ಯು ಪಿಗೆ ಹೋಗಿ ಅವ್ರು ಕೊಟ್ಟ ಸೀಟ್ ತೊಗೋಬೇಕು, ನೀವು ಬಿಹಾರ್ಗೆ ಹೋಗಿ ನಿತೀಶು ಲಾಲು ಡಿಸೈಡ್ ಮಾಡಿದ ಸೀಟ್ ತೊಗೋಬೇಕು, ನೀವು ಪಂಜಾಬ್ಗೆ ಹೋಗಿ ಆಮ್ ಆದ್ಮಿ ಅವರು ತಗೋಬೇಕು, ಡೆಲ್ಲಿಗೆ ಹೋಗಿ ಅಲ್ಲಿ ತಗೋಬೇಕು. ಆಮೇಲೆ ತಮಿಳ್ನಾಡಿಗೆ ಹೋಗಿ DMK ಪರ್ಮಿಷನ್ ತಗೋಬೇಕು ಇವರು. ಎಲ್ಲಿ ನಿಮಗೆ ತೆಲಂಗಾಣದಲ್ಲಿ ಇವ್ರಿಗೆ ಪಾರ್ಟ್ನರ್ ಇಲ್ಲ, ಇವ್ರು ಗೆದ್ದಿದ್ದಾರೆ. ಕರ್ನಾಟಕದಲ್ಲಿ ಪಾರ್ಟ್ನರ್ ಇಲ್ಲ. ಇಲ್ಲಿ ಬೇಕಾದ್ರೆ 28ಕ್ಕೆ 28 ಬೇಕು. ಕೇಜ್ರಿವಾಲ್ ಅವ್ರು ಒಂದು ಸೀಟ್ ಕೇಳಿದ್ರು ಇವ್ರು ಕೊಡಲ್ಲ ಅಂತ ಪರಿಸ್ಥಿತಿ ಇಲ್ಲಿದೆ. ಇದೇ ರೀತಿ ಅವ್ರಿಗೂ ಅಲ್ಲಿ ಇದೆಯಲ್ಲ. ಪಂಜಾಬಲ್ಲಿ ನಾವು ಕ್ಲಿಯರ್ ಇದ್ದೀವ್ರಿ, ನಾನೇ ಕೊಡಬೇಕು ಅಂತಾರೆ. ಮಮತಾ ಬ್ಯಾನರ್ಜಿ 2 ಸೀಟ್ ಅಷ್ಟೇ ಕೊಡೋದು ಅಂತಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೇಳಬೇಕು, ಅಲ್ಲಿ ರೇವಂತ್ ರೆಡ್ಡಿ ಅವರನ್ನು ಕೇಳಬೇಕು. ಈಗ ಹಾಲಿ ಪಂಜಾಬಲ್ಲಿ ಎಷ್ಟು ಗೆದ್ದಿದ್ವಿ ನಾವು? ಹಾಗಾಗಿ ಬಿಡ್ತೀವ್ರೆ. ನೀವು ಹೇಳ್ತಿರೋದು ನೋಡಿ, ದಯವಿಟ್ಟು ಇದನ್ನ ಅವ್ರನ್ನ ಖರ್ಗೆ ಅವ್ರನ್ನ ನಾನು ಪದೇ ಖರ್ಗೆ ಅವ್ರನ್ನ ಯಾರಾದ್ರೂ ಅವಮಾನ ಮಾಡ್ತಿದ್ರೆ ಈ ಕರ್ನಾಟಕದಿಂದ ಕಳೆದ 20 ವರ್ಷದಲ್ಲಿ ಅತಿ ಹೆಚ್ಚು ಅವಮಾನ ಮಾಡೋದು ಯಾರಾದ್ರೂ ಕಾಂಗ್ರೆಸ್ ಅವರು, ನಾವಲ್ಲ. ಸುಮ್ಮನೆ ನೋಡಿ ಸರ್, ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿ ಮೂಗಕ್ಕೆ ತುಪ್ಪ ಸವರಿ ಕಳಿಸಿದ್ರಿ. ಪರಮೇಶ್ವರ್ ಅವ್ರಿಗೆ ಮೂಗಕ್ಕೆ ತುಪ್ಪ ಸವರಿ ಅವ್ರ ಸೈಡ್ ಕಳಿಸಿದ್ರಿ. ಇನ್ನೆಷ್ಟು ಜನ ದಲಿತ ನಾಯಕರು ಕಳಿಸ್ತೀರಿ ನೀವು? 30 ಸೆಕೆಂಡ್ಸ್. ಒಂದು, ಇದನ್ನು ಜಾತಿಗೆ ಸೀಮಿತ ಮಾಡಬೇಡಿ, ಯಾರನ್ನ ಖರ್ಗೆ ಅವ್ರನ್ನ. ಎರಡನೇದು, ಅವ್ರದ್ದೇ ಆದಂಥ ಅನುಭವ ಇದೆ. ಮೂರನೇದು, ನಮ್ಗೆ ಎಷ್ಟು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಎಷ್ಟು ಹೆಮ್ಮೆ ಆಯಿತೋ ಅಷ್ಟೇ ಒಬ್ಬ ಕನ್ನಡಿಗನಾಗಿ ನಮ್ಮ ಖರ್ಗೆ ಅವರಾದ್ರೂ ಅಷ್ಟೇ ಹೆಮ್ಮೆ ಆಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.